ಆಕಾಶವಾಣಿ ಧಾರವಾಡ. ನಿಸರ್ಗ ಜ್ಞಾನಾಮೃತ ಸುವರ್ಣ ಸಂಭ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರದ ಬಸವಾನಂದ ಸ್ವಾಮೀಜಿಯವರು, ಧಾರವಾಡ, ಕಲಬುರಗಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ. ಸುರೇಖಾ ಸುರೇಶ್. ಆಕಾಶವಾಣಿ ಧಾರವಾಡ, ಕಲಬುರಗಿ. ಸರಿ ಇದೆ ಬಿಡಿ, ಇವಾಗ ಸರಿ ಕಡಿಮೆ ಮಾಡ್ಬಿಡಪ್ಪ. ಸಾಕು. ಥ್ಯಾಂಕ್ ಯು. ನೀನೇ ಇಂಜಿನಿಯರದೇನೋ. ನಿಸರ್ಗ ಜ್ಞಾನಾಮೃತ ಸುವರ್ಣ ಸಂಭ್ರಮ ಹಾಗೂ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೇಳುಗರ ಜೊತೆಯೇ ಆತ್ಮೀಯ ಮಾತುಕತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಮನಗುಂಡಿ. ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್ ಹಾಗೂ ಜಿ. ಸುರೇಖಾ ಸುರೇಶ್. ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಸ್ವರೂಪನು. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷದ ಈ ಸಂದರ್ಭದೊಳಗೆ ನಮ್ಮ ಜನಪ್ರಿಯವಾದಂಥ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ ಸುವರ್ಣ ಸಂಭ್ರಮ ಹಾಗೂ ವಾರ್ಷಿಕೋತ್ಸವ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ, ಫೋನ್ ಇನ್ ನೇರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಪ್ರತಿ ಗುರುವಾರ ಗುರುವಿನ ಸಮ್ಮುಖದೊಳಗೆ ಬೆಳಗ್ಗೆ ನೀವು ಅದ್ಭುತವಾಗಿ ವಿಚಾರಗಳನ್ನು, ಜ್ಞಾನದ ವಿಚಾರಗಳನ್ನು, ನಿಸರ್ಗದ ಒಂದು ಜ್ಞಾನವನ್ನು ನಾವು ಹಂಚ್ಕೊಳ್ಬೇಕು. ಜ್ಞಾನದ ಅಮೃತ ನಮಗಾಗಬೇಕು. ಕಳೆದ ರಾತ್ರಿ ಸಾಕಷ್ಟು ನಮ್ಮ ಯುವಜನಾಂಗ ಹೊಸ ವರ್ಷವನ್ನು ಸಾಕಷ್ಟು ಉತ್ಸಾಹದಿಂದ, ಸಂತೋಷದಿಂದ ಆಚರಿಸಿದ್ದಾರೆ. ಕೆಲವೊಬ್ಬರು ಒಂದಿಷ್ಟು ಮದ್ಯ ಮತ್ತು ಮಾದಕ ವ್ಯಸನ ಇಂಥವ್ರ ಕಡೆಯಿಂದ ಕೂಡ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಅದು ಅಮೃತ ಅಲ್ಲ, ಜ್ಞಾನದ ಅಮೃತ ಬೇಕಾಗಿದೆ. ಅರಿವೇ ಗುರು ಅಂಥೇಳಿ ಹೇಳುವಂಥದ್ದು, ಸುಖ, ಸಂತೋಷ, ಆನಂದ, ಈ ಮಧ್ಯೆ ಏನು ವ್ಯತ್ಯಾಸ ಇದೆ, ಮತ್ತು ಹೇಗೆ ಪರಮಾತ್ಮನ ಒಂದು ಅರಿವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಬಸವಾದಿ ಪ್ರಮಥರು ಹೇಗೆ ಆರಂಭಿಕವಾಗಿ ಅಂಗೈಯೊಳಗೆ ಒಂದು ಲಿಂಗವನ್ನು ಕೊಟ್ಟು ದೇವರನ್ನು ಕೈಯಲ್ಲಿ ಕೊಟ್ಟಾಗ ಹೇಗೆ ಆ ಒಂದು ನಮ್ಮೊಳಗಿನ ಒಂದು ಪರಮಾತ್ಮನನ್ನು, ನಮ್ಮೊಳಗಿನ ಒಂದು ಸತ್ಯವನ್ನು, ನಾವು ಸದ್ಗುಣವನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋ ವಿಚಾರ ಕುರಿತಂತೆ ಅದ್ಭುತವಾಗಿ ನಿಸರ್ಗ ಜ್ಞಾನಾಮೃತದೊಳಗೆ ನಿಮಗೆ ಜ್ಞಾನವನ್ನು ನೀಡ್ತಾ ಬಂದಿದ್ದಾರೆ. ಕಳೆದ 53 ವಾರಗಳಿಂದನೂ ಕೂಡ ಶ್ರೀ ಬಸವಾನಂದ ಸ್ವಾಮೀಜಿಯವರು, ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ವಿಶೇಷವಾಗಿ ಇವತ್ತು ಧಾರವಾಡ ಅಷ್ಟೇ ಅಲ್ಲೇ ಸಾಕಷ್ಟು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ, ಕಲಬುರಗಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ತುಮಕೂರು ಇರ್ಬೋದು, ಎಲ್ಲ ಕಡೆ ಸ್ವಾಮೀಜಿಗಳು ತಮ್ಮ ಒಂದು ಆಶ್ರಮವನ್ನು ತೆಗೆದಿದ್ದಾರೆ. ಮತ್ತು ಕರ್ನಾಟಕದ ಜನತೆಗೆ ಹೇಗೆ ಒಂದು ನಿಸರ್ಗದ ಒಂದು ಅರಿವನ್ನು ಮಾಡಿಕೊಳ್ಳೋ ನಿಟ್ಟಿನೊಳಗೆ ಉಪವಾಸ ಸ್ವಾಮಿ ಅಂತಲೇ ಅವರು ಜನಪ್ರಿಯವಾಗಿದ್ದಾರೆ. ಉಪವಾಸದಿಂದ ಹೇಗೆ ನಮ್ಮಲ್ಲಿರುವಂತಹ ಕಷ್ಟಗಳು ಕರಗ್ತವ, ಮತ್ತು ದೈಹಿಕವಾಗಿ ನಮ್ಮಲ್ಲಿರುವಂಥ ಆಸೆಗಳನ್ನು ನಾವು ಕಡಿಮೆ ಮಾಡಿಕೊಂಡಾಗ ಒಂದು ಪಾರಮಾರ್ಥಿಕ ಒಂದು ಸಂತೋಷವನ್ನು ನಾವು ಹೇಗೆ ಎದುರಿಸಲಿಕ್ಕಾಗುತ್ತೆ, ಈ ಎಲ್ಲ ಕುರಿತಂತೆ ಸ್ವಾಮೀಜಿಗಳು ಬಹಳ ಅದ್ಭುತವಾಗಿ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಈ ಒಂದು 53 ಕಾರ್ಯಕ್ರಮದೊಳಗೆ, ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದೊಳಗೆ ಒಂದು ವರ್ಷ ಹೆಂಗೆ ಹೋಯ್ತೋ ಗೊತ್ತಾಗಿಲ್ಲ, ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಜ್ಞಾನದ ಒಂದು ಅರಿವು ನಮಗಾಯಿತು ಅಂದರೆ ನಮ್ಮ ಜೀವನ ಪಾವನ ಆಗ್ತದೆ ಅನ್ನೋ ಒಂದು ಸದಾಶಯದೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಬಸವಾನಂದ ಸ್ವಾಮೀಜಿಯವರು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ನಮಸ್ಕಾರ ಬಸವಾನಂದ ಸ್ವಾಮೀಜಿ, ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಜ್ಞಾನದ ನಿಧಿ ಸುರೇಖಾ ಮೇಡಮ್ ಅವರೇ, ನಮ್ಮ ಜಿ. ಸುರೇಖಾ ಸುರೇಖ್ ಅವರು ಎಂದಿನಂತೆ ಬಹಳ ಉತ್ಸಾಹದಿಂದ ಈ ಒಂದು ಸ್ವಾಮೀಜಿ ಜೊತೆಗೆ 53 ವಾರಗಳು ಕೂಡ ಅದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕಿದ್ದಾರೆ. ಮತ್ತು ಶೈಲಜಾ ರಾಜ್ಕುಮಾರ್ ಅವರು ಇದ್ದಾರೆ, ಅದ್ಭುತವಾಗಿ ಕಾರ್ಯಕ್ರಮವನ್ನು ತಯಾರು ಮಾಡ್ತಾ ಇದ್ದಾರೆ. ಮತ್ತು ಕೇಳುಗರಿಗೆ ಒಂದು ಉತ್ಸಾಹ ನೀಡೋ ನಿಟ್ಟಿನೊಳಗೆ ಅವರ ಒಂದು
ಹೆಸರುಗಳನ್ನು ಹೇಳುವಂಥದ್ದಿರ್ಬೋದು. ಸ್ವಾಮೀಜಿ ಅಂತೂ ಆಶ್ರಮಕ್ಕೆ ಕರೆದು ಈಗ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ. ನಿಜವಾಗಿ ಕೂಡ ಕೇಳುಗರು ಬಹಳ ಹೃದಯ ಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಬಹಳ ಸಂತೋಷ. ಕರ್ನಾಟಕದ ಎಲ್ಲ ಕಡೆಯಿಂದ, ನಾವು ಧಾರವಾಡ ಕಲಬುರಗಿ ಅಂತ ಶುರು ಮಾಡಿದ್ವಿ, ಆದರೆ ಕರ್ನಾಟಕದ ಎಲ್ಲ ಕಡೆಯಿಂದಲೂ ಅತ್ಯಭೂತಪೂರ್ವವಾದಂಥ ಒಂದು ಪ್ರತಿಕ್ರಿಯೆ ಇದೆ. ಯಾಕಂದರೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ಕಲಬುರಗಿಯಿಂದ ಧಾರವಾಡ ಆಕಾಶವಾಣಿಗಳು ಲಭ್ಯ ಇರೋದ್ರಿಂದ ಸಾಗರದ ಆಸೆಯೂ ಕೂಡ ನಮ್ಮ ಕಾರ್ಯಕ್ರಮ. ಆ ನಿಟ್ಟಿನೊಳಗೆ ಇವತ್ತು ಸುರೇಖ ಸುರೇಶ್ ಅವರೇ, ಆರಂಭಿಕವಾಗಿ ಸ್ವಾಮೀಜಿಗೆ ಒಂದೆರಡು ಮಾತುಗಳನ್ನು ಕೇಳೋಣ ನಾವು. ಸ್ವಾಮೀಜಿಗಳ ಫೋನ್ ಕರೆ ಬಂದರೆ ತಗೊಂಡ್ಬಿಡೋಣ. ಹಾಂ, ಇಲ್ಲ ಅಂದ್ರೆ ನಾನು ಫೋನ್ ಬರ್ತಾ ಇದೆ. ಹಲೋ, ನಮಸ್ತೆ. ನಮಸ್ಕಾರ ರೀ ಸುರೇಖಾ ದೀದಿ, ನಮಸ್ಕಾರ ರೀ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ ಅವರು ಇದ್ದಾರೆ. ಶುಭಾಶಯಗಳು ರೀ ಸರ್. ನಿಮ್ಗೂ ಶುಭಾಶಯಗಳು. ನಾವು ವಿಜಯ್ ಕುಮಾರ್ ಸ್ವಾಮಿಗಳು ಅಂತ ಮಾತಾಡೋರಿ, ಮಹಾರಾಷ್ಟ್ರದಿಂದ. ಬಸ್ಮೇವರು ಅಲ್ಲ, ವಿಜಯ್ ಕುಮಾರ್ ಸ್ವಾಮೀಜಿ ಸ್ವಾಮಿಗಳು. ಕೋಲ್ಹಾಪುರ ಮಹಾರಾಷ್ಟ್ರ. ಹಾ ಹೇಳಿ. ಬಸ್ತವಾಡ ತಾಲೂಕಾ ಶಿರೋಳ್ ಜಿಲ್ಲಾ ಕೋಲ್ಹಾಪುರ ಮಹಾರಾಷ್ಟ್ರದಿಂದ ಮಾತಾಡೋರಿ. ಸಂತೋಷ. ಮಾತಾಡಿ. ನಾವು ಕೇಳ್ತೀವ್ರಿ. ಹ್ಮ್ ಸ್ವಾಮಿಗಳಂತ ಇಟ್ಟ ಅಮೃತ ಇದು ಕಾರ್ಯಕ್ರಮ ನಡೆಸ್ಕೊಡ್ತಾರಿ, ನಾವು ಕೇಳ್ತೇವ್ರಿ ಮುಂಜಾನೆ. ಬಹಳ ಭಾರಿ ರೀ ಕಾರ್ಯಕ್ರಮ. ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಇಟ್ಟು ಚೆನ್ನಾಗಿ ಮೂಡಿ ಬರ್ತಾವ ಇದಾವ್ರಿ ಧಾರವಾಡ ಆಕಾಶವಾಣಿಯಲ್ಲಿ. ಇನ್ನ ಬರುವ 8 ಜನವರಿಗೆ ಹುಟ್ಟು ಈ 76 ಏನ್ರಿ ವರ್ಧಾಪನ ದಿನ ಇದ್ರಿ. 76 ವರ್ಷ ಮುಗಿತು. ಶುಭಾಶಯಗಳು ರೀ. ಧನ್ಯವಾದಗಳು ವಿಜಯ್ ಕುಮಾರ್ ಅವರೇ. ನಮ್ಮ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದ ಬಗ್ಗೆ ತಾವು ಮಾತಾಡಬಹುದು. ಓಕೆ, ಹಾ ಮಾತಾಡ್ತೇವೆ. ಹಾ ಸ್ವಾಮೀಜಿ, ಮತ್ತೊಂದು ಕರೆಗಿಂತ ಮೊದಲು ಆರಂಭಿಕ ಒಂದೆರಡು ಮಾತುಗಳು, ಯಾಕಂದ್ರೆ ಹೊಸ ವರ್ಷಕ್ಕೆ ಅವನಿಗೆ ಸಂದೇಶ ತಾವು ನೀಡಬೇಕು ಅಂತ ಇಷ್ಟಪಡ್ತೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ರಾತ್ರಿನೇ ನನ್ನ ಧ್ವನಿಯನ್ನು ಪ್ರಸಾರ ಮಾಡಿದ್ದಾರೆ ಸುರೇಖಾ ಮೇಡಮ್ ಅವರು. ಹೊಸ ವರ್ಷದ ಶುಭಾಶಯಗಳನ್ನ ನಮ್ಮ ಶ್ರೋತೃಗಳೆಲ್ಲ ಕೇಳ್ಕೊಂಡಿದ್ದಾರೆ. ವಿಶೇಷವಾಗಿ ನಿಸರ್ಗ ಜ್ಞಾನಾಮೃತ ಶುರು ಮಾಡುವಾಗ ನಾನು ಅನ್ಕೊಂಡಿದ್ದೆ 25 ಕಾರ್ಯಕ್ರಮ ಮಾಡೋ ಅಷ್ಟೊತ್ತಿಗೆ ನಾನು ಒಬ್ಬನೇ ಮಾತಾಡಿ ಬೇಸರ ಆಗ್ಬೋದೇನು ನಮ್ಮ ಶ್ರೋತೃಗಳಿಗೆ. ಇನ್ಯಾರಾದ್ರೂ ತಜ್ಞರನ್ನ ಕರ್ಕೊಂಬಂದು ಮಾತಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದ್ದೆ. ಆದ್ರೆ ಇವತ್ತು 52 ಮುಗಿದು 53ನೇದು ಪ್ರಸಾರ ಆಗಿದೆ. ಹೊಸ ವರ್ಷದ ದಿನ ಗುರುವಾರ ಬಂದಿದ್ರಿಂದ ನಿಸರ್ಗ ಜ್ಞಾನಾಮೃತ ಕೇಳ್ಕೊಂಡಿದ್ದಾರೆ. ಇವತ್ತು ಹೊಸ ವರ್ಷದ ಬಗ್ಗೆನೇ ನಾನು ಮಾತನಾಡಿದ್ದೀನಿ. ಶ್ರೋತೃಗಳ ಜೊತೆಗೆ ಮಾತಾಡ್ಲಿಕ್ಕೆ ನಮ್ಮ ಆಕಾಶವಾಣಿಯ ನಿರ್ದೇಶಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕರೆ ಬರ್ತಾ ಇದೆ. ಅಭಿನಂದನೆಗಳು, ಧನ್ಯವಾದಗಳು ಸ್ವಾಮೀಜಿ. ಒಂದು ಕರೆ. ಶ್ರೋತೃಗಳು. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನರಗುಂದಿಂದ ಶಿವಾನಂದ ಹಲಗತ್ತಿ ಅಂತ ಹೇಳಿ. ಹಲಗತ್ತಿ ಅವರು, ನಿಮ್ಮ ಮಗಳು ಅಮೃತ ಮಗಳು ಕಾಣುತ್ತೆ. ಹೌದು ಸರ್. ಪ್ರೈಸ್ ತಗೊಂಡಿದ್ದಾರೆ. ಹೌದು, ಫಸ್ಟ್ 1ನೇ ಪ್ರೋಗ್ರಾಮ್ ಇಂದ ನಾನು ಕೇಳ್ತಾ ಇದ್ದೀನಿ ಸರ್. ಗುಡ್. ಟುಡೇ ಇವತ್ತಿಂದು ಪ್ರೋಗ್ರಾಮ್ ಕೇಳಿದ್ದೇನೆ. ಬಹಳ ಸಂತೋಷ. ಯಾವುದು ಮಿಸ್ ಮಾಡಿಲ್ಲ. ಒಂದು ಮಿಸ್ ಮಾಡ್ಕೊಂಡಿಲ್ಲ. ಗುಡ್. ಸುಮಾರು 3 ಸಲ ನಿಮ್ಮ ಆಶ್ರಮಕ್ಕೆ ಬಂದಿದ್ದೆ ನಾನು. ಅಡ್ಡಿ ಇಲ್ಲ. ಪ್ರೈಸ್ ತಗೊಂಡಿದ್ದಾಳೆ ಮಗಳು ಅಮೃತ. 1ನೇ ಕಾರ್ಯಕ್ರಮದಲ್ಲಿ ಪ್ರೈಸ್ ತಗೊಂಡಿದ್ದಾಳೆ. ಬಹಳ ಸಂತೋಷ. ನಿಮಗೆ ಹೆಂಗೆ ಕಾರ್ಯಕ್ರಮ ಹೆಂಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ, ಬಹಳಷ್ಟು ಇನ್ಸ್ಪೈರಿಂಗ್ ಸರ್. ಹೌದು. ಮತ್ತೆ ಬೇರೆ ಕಾರ್ಯಕ್ರಮಗಳು ಕೇಳ್ತೀರಾ? ಹೇಳಿ ಸರ್. ಆಕಾಶವಾಣಿಯ ಧಾರವಾಡದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಳ್ತೀರಾ? ಬೇರೆ ಪ್ರೋಗ್ರಾಮ್ ಎಲ್ಲ ಕೇಳ್ತೀನಿ. ವಿನಯ ಒಕ್ಕುಂದ್ ಮೇಡಮ್ ಅವ್ರದ್ದು ಚಿಂತನಾ ಪ್ರೋಗ್ರಾಮು, ಇವತ್ತು ಕನಕದೀಪ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ದು ಅದು. ಆಮೇಲೆ ಕತೆ ಕೇಳೋದು ಬರ್ರಿ ಕೇಳಿದ್ದೇನೆ. ಆಮೇಲೆ SDM ಆರೋಗ್ಯವಾಣಿ ಕೇಳ್ತಾ ಇದ್ದೀನಿ. ಹಿಂಗೆ ಬೇರೆ ಬೇರೆ ಪ್ರೋಗ್ರಾಮ್ ಕೇಳ್ತಿದ್ದೀನಿ. ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಇದು. ಸೊ ನಾವು ಮಾನವೀಯತೆಯಿಂದ ನಮ್ಮ ಜೀವನವನ್ನ ಹೇಗೆ ಸಾಗಿಸ್ಬೇಕು ಅನ್ನೋದ್ರ ಕುರಿತಾದಂತಹ ಕಾರ್ಯಕ್ರಮ. ಇದ್ರ ಬಗ್ಗೆ ಏನಂತೀರಾ? ಸ್ವಾಮೀಜಿ ಒಂದ್ಸಲ ಮಾತಾಡ್ತಾ ಹೇಳಿದ್ರು, ಸತ್ಯ ಅನ್ನೋದು ಸನ್ಯಾಸಿಗಳಿಗೆ ಸುಳ್ಳೆ ಸಂಸಾರ ಅಂತ ಹೇಳಿ. ಸುಳ್ಳಿಂದನೇ ನಮ್ಮ ಬದುಕು ನಡೀತಾ ಇದೆ. ಹೇಗೆ ನಾವು ಸತ್ಯವಂತರಾಗಿದ್ರೆ ಸದ್ಗುಣವನ್ನ ನಾವು ರೂಢಿಸ್ಕೊಂಡ್ರೆ ಅವ್ರು ಮಾತಾಡ್ತಿದ್ದಾರೆ. ಹಲೋ, ಹೇಗೆ ಬದುಕು ಬದಲಾಗ್ತದೆ. ಈ ಕಾರ್ಯಕ್ರಮ ಕೇಳಿದವರು ಅದು ಟೈಟಲ್ ಗೆ ಸೂಟೇಬಲ್ ಅದ. ಮಾನವತ್ವದಿಂದ ದೈವದ ಕಡೆಗೆ ಹೋಗ್ಬೇಕು ಮನುಷ್ಯ ಅನ್ನೋದು. ಆಶ್ರಮದಲ್ಲಿ ನೋಡಿದಾಗ ಅಲ್ಲಿ ಹೋದವ್ರಿಗೆ ಹೆಂಗ್ ಫೀಲ್ ಆಗ್ತದ, ನಾವ್ ಮರಳಿ ಮತ್ತೆ ವಾಪಸ್ ಊರಿಗೆ ಹೋಗ್ಬಾರ್ದಂತ ಫೀಲ್ ಆಗ್ತದ. ಆಮೇಲೆ ಅಲ್ಲಿ ರೇನ್ ವಾಟರ್ ಹಾರ್ವೆಸ್ಟ್ ಮಾಡಿದಾರೆ. ಆ ನೀರು ಕುಡಿದವ್ರಿಗೆ ಧನ್ಯತೆ ಭಾವ ಆಗ್ತದ. ನೀರು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವನ್ ಧಾರವಾಡದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸಂತೋಷ ಶಿವಾನಂದ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನ ನೋಡೋಣಂತೆ.
ನಮಸ್ತೆ. ಸ್ವಾಮೀಜಿ ಸಾಕಷ್ಟು ಜನ ಕಾರ್ಯಕ್ರಮ ಕೇಳ್ತಿರ್ತಾರೆ. ಹೇಳಿ. ಕರೆ ಮಾತಾಡಿ. ಹೇಳಿ, ಮಾತಾಡಿ. ನಮಸ್ಕಾರ ರೀ. ಯಾದಗಿರಿ ಡಿಸ್ಟಿಕ್ ಬಾತ್ವಾರ್ಲಿಂದ ರೀ, ನಾವು ಹಳ್ಳಿ ಬಾತ್ವಾರ್ಲಿಂದ. ಸ್ವಾಮೀಜಿಗೆ ಅವರಿಗೆ ನಮಸ್ಕಾರ, ಆಕಾಶವಾಣಿಯವರಿಗೆ ನಮಸ್ಕಾರ. ಹೊಸ ವರ್ಷದ ಶುಭಾಶಯ ರೀ ಗುರುಗಳೇ. ನಿಮ್ಗೂ ಶುಭಾಶಯಗಳೇ. ನಿಮ್ಮ ಹೆಸರು ಹೇಳಲಿಲ್ಲ. ನಮ್ಮ ಹೆಸರು ಸಾಬಣ್ಣ ಬಸವಲ್ ಅಂತ್ರಿ. ಸಾಬಣ್ಣವ್ರು. ಹೇಳಿ ಸಾಬಣ್ಣವ್ರೆ, ನಿಸರ್ಗ ಜ್ಞಾನಾಮೃತ ಕೇಳ್ತಾ ಇದ್ದೀರಾ? ನಿಸರ್ಗ ಬಹಳ ಒಳ್ಳೇದ್ರಿಂದ ಈಗ 53 ಕಂತಿನಿಂದ ಕೇಳ್ತೀವ್ರಿ ನಸಿಕಿಲೆ. ಹ್ಞೂನ್ರಿ. ಬಹಳ ಒಳ್ಳೆ ಗುರುಗಳ್ರಿ ನೀವು. ನಿಮ್ ಆಶೀರ್ವಾದ ನಮ್ಮ ಮ್ಯಾಲ. ಮೊನ್ನೆ ಹೊಸ ವರ್ಷ ಮಾಡಮಂತಂದ್ ಯಾತ್ರಿ ಸಂತಿಗೆ ಹೋಗಿ ಹ್ಞೂನ್ರಿ. ಆಯ್ತು ಸಂತಿ ಮಾಡ್ಕೊಂಡ 2,000 ರೂಪಾಯಿ ಇದ್ದವ್ರಿ. ತುಕಾರ್ ಮುಂದ ರೊಕ್ಕ ತಗೋ ಮುಂದ ನಿತ್ಯ ಕದ್ದು ಕೇಸ್ ಕೊಡ್ಲಿಲ್ರಿ ನಮ್ಗ ಬಡವರು. ಎಚ್ಚರ ಇರ್ಬೇಕು, ಎಚ್ಚರಿಕೆ ಇರ್ಬೇಕು ಜೀವನದಲ್ಲಿ. ಆಗ್ಲಿ ಸಾಬಣ್ಣವ್ರೆ. ಗುರುಗಳ ಮಸ್ತ್ ಎದುರಿಕಿದ್ರಿ. ಸ್ವಲ್ಪ ಭಾಗದ ಹಾಕಿ 3 ಹೆಜ್ಜೆ ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಹೋಗಿ ಕೊಡವಲ್ರಿ. ಅದೇ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನಿಸರ್ಗ ಜ್ಞಾನಾಮೃತ ಕಲ್ಸೋದು ಅದೇನೆ, ಎಚ್ಚರಿಕೆಯಿಂದ ರಾತ್ರಿಗ ಹಚ್ಚಿದ್ರಿ ಹೇಳಮ್ಮಂತಂದು. ರಾತ್ರಿಗ ಹಚ್ಚಿದ್ರ ಅದು ಮಾತಾಡೋದಾಗಲ್ಲ. ಇಲ್ಲ, ಆಕಾಶವಾಣಿಯವರು ಹೇಳಿದ್ರಿಂದ ಏನು ಮಾಡಕ್ ಆಗಲ್ಲ. ನೀವು ಎಚ್ಚರಿಕೆ ವಹಿಸ್ಕೊಳ್ಳಿ. ಅದಕ್ಕೆ ಬಸವಣ್ಣನವರು ಹೇಳಿದ್ರು, ಛಲ ಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ ಅಂತ ಹೇಳಿ ತಿಳ್ಕೊಂಡು ನಡಿಬೇಕು ಜನ. ಕೊಡ್ಲಿಕ್ಕಿಲ್ಲ ಅದು ಬಿಟ್ಕೊಟ್ಟು ಬಂದಿನ್ರಿ. ಮತ್ತೆ ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮಗೆ. ಮತ್ತೊಂದು ಕರೆ ತಗೊಳ್ತಾ ಇದ್ದೀವಿ. ಹಲೋ, ನಮಸ್ಕಾರ. ಹೇಳಿ, ನಿಸರ್ಗ ಜ್ಞಾನಾಮೃತ ಸುವರ್ಣ ಸಂಭ್ರಮ. ರೇಡಿಯೋ ಸ್ವಲ್ಪ ದೂರ ಇಡಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಾನು ಅಡವಿಶಯ್ಯನವ್ರೆ. ಹೇಳಿ ಹೇಳಿ, ಈಗ ಸ್ಪಷ್ಟವಾಗಿ ಕೇಳ್ತಾ ಇದೆ. ತಮ್ಮ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಗೂ ಶುಭಾಶಯಗಳು, ನಿಮ್ಮ ಎಲ್ಲಾ ಮಕ್ಕಳಿಗೂ ಶುಭಾಶಯಗಳು. ಹುಬ್ಬಳ್ಳಿ ಅಂಧ ಮಕ್ಕಳ ಪಾಠಶಾಲೆಯಿಂದ ಅಡವಿಶಯ್ಯ ಮಾಸ್ಟರ್. ಶಿಕ್ಷಕರು ಆ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮವನ್ನ ಒಂದು ಕಂತು ಮಿಸ್ ಆಗ್ದಂಗೆ ಕೇಳ್ತಾ ಇರೋ ವ್ಯಕ್ತಿ ನಾನು ಕೂಡ ಒಬ್ಬ. ಹೌದಾ? ಬಹಳ ಸಂತೋಷ. ಓಕೆ. ಚೌಹಾಣ್ ಸಾಹೇಬ್ರೆ, ಹೇಳಿ ಹೇಳಿ. ನಿಜಕ್ಕೂ ಸಮಾಜದ ಜನರಿಗೆ ಒಳ್ಳೆ ಅರಿವನ್ನ ಕೊಡ್ತಕ್ಕಂತ ಕಾರ್ಯಕ್ರಮ ಅಂದ್ರೆ ತಪ್ಪಾಗ್ಲಾರ್ದು ಇದನ್ನ. ಹೌದು. ಅದು ಅದರಲ್ಲೂ ಇವತ್ತು ಹೊಸ ವರ್ಷದ ದಿವಸ ಬೆಳಿಗ್ಗೆ ಹೇಳಿದ್ರಲ್ಲ, ಯಾವ ರೀತಿ ನಾವಿರ್ಬೇಕು, ಮತ್ತೆ ದೇವ್ರನ್ನ ಹುಡಿಕೊಂಡು ಹೋಗ್ತೀವಿ. ಮನೇಲಿರ ದೇವ್ರುಗಳನ್ನ ಬಿಟ್ಟು, ತಂದೆ ತಾಯಿ ಅಜ್ಜ ಅಜ್ಜಿ ಬಿಟ್ಟು ನಾವು ಬೇರೆ ಕಡೆ ಹುಡಿಕೊಂಡು ಹೋಗ್ತೀವಿ. ಮನೇಲಿ ಹಿರಿಯರ ಆಶೀರ್ವಾದ ತಗೊಂಡ್ರೆ ಮನೆ ಅವಾಗ ಬಹಳ ಸಂತೋಷದಿಂದ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಬುದ್ಧಿಯರು. ಕರೆಕ್ಟ್. ಜೊತೆಗೆ ನಮ್ಮ ಸುರೇಶ ಮೇಡಮ್ ಅವರು ಕೂಡ ಚೆನ್ನಾಗಿ ಈ ಕಾರ್ಯಕ್ರಮವನ್ನ 53 ಕಂತು ಕೂಡ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಧನ್ಯವಾದಗಳು. ಬಾಂಧವರು ಕೂಡ ಸುಮಾರು ಜನ ಕೇಳ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನ. ನಿಮ್ಮ ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೂ ಕೇಳಿಸ್ತೀರಾ ಈ ಕಾರ್ಯಕ್ರಮವನ್ನ? ಈಗ ವಿದ್ಯಾರ್ಥಿಗಳ ಮುಂದೆನೆ ಇದ್ದೀರಿ ಮೇಡಮ್. ತುಂಬಾ ಒಳ್ಳೇದು. ವಿದ್ಯಾರ್ಥಿ ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆ ವಿದ್ಯಾರ್ಥಿ ನಮ್ಮ ಕಡೆ ಬಂದ್ರೆ ನಮಸ್ಕಾರ ಮಕ್ಕಳೇ. ಸ್ವಾಮೀಜಿ ನೋಡಿ, ಅಂದ್ರೆ ವಿಚಾರಗಳು ಹೇಗೆ ಮನುಷ್ಯನಿಗೆ ಸರಿಯಾಗಿದ್ರೆ ಒಂದು ಪಥ ದರ್ಶನ ಆಗ್ತದೆ. ತಮ್ಮ ಕಾರ್ಯಕ್ರಮನೇ ಸಾಕ್ಷಿ. ಅಂದ್ರೆ ಅತ್ಯುತ್ತಮವಾದ ವಿಚಾರಗಳನ್ನು ನಾವು ಮಾಡೋದನ್ನು ಕಲಿಬೇಕು. ಅವಾಗ್ಲೇ ಒಂದು ನಮ್ಮ ಬದುಕು ಬದಲಿ ಆಗ್ತದೆ. ಇಂಥ ಗುರುಗಳ ಮಾತುಗಳು ಮಕ್ಕಳಿಗೆ ಅನುಸರಣೆ ಮಾಡ್ಲಿಕ್ಕೆ, ಅನುಕರಿಸ್ಲಿಕ್ಕೆ ತುಂಬಾ ಒಳ್ಳೇದಾಗತ್ತೆ. ಮಕ್ಕಳು ಒಂದು ನ್ಯಾಯಯುತವಾದ ಜೀವನವನ್ನ ನಡೆಸಲಿಕ್ಕೆ, ತಮ್ಮ ಗುರಿಯನ್ನ ಮುಟ್ಲಿಕ್ಕೆ, ಅಭಿವೃದ್ಧಿಯತ್ತ ನಡೆದುಕೊಂಡು ಹೋಗ್ಲಿಕ್ಕೆ ಸಹಕಾರಿ ಆಗ್ತವೆ. ಕೇಳಿಸ್ತಾ ಇರೋದು ಮಕ್ಳಿಗೆ ಕೇಳಿಸ್ತಾ ಇರೋದು ತುಂಬಾ ಖುಷಿನೇ ಆಯ್ತು ಅಡವಿಶಯ್ಯ ಅವರೇ. ಈ ಕಾರ್ಯಕ್ರಮ ಕೇಳಿಸ್ಬೇಕು ಅಲ್ಲ? ವರ್ಷಕ್ಕೊಂದ್ಸತಿ ನಮ್ಮ ಮಕ್ಕಳನ್ನ ಮನಗುಂಡಿ ಕರ್ಕೊಂಡೋಗಿ ಅಲ್ಲಿ ನಡೀತಕ್ಕಂತ ಒಂದು ಶಿವಾನುಭವ ಮಕ್ಕಳಿಗೆಲ್ಲ ಒಳ್ಳೆ ಪ್ರಸಾದ ಹಾಕಿ ಕಳಿಸ್ತಾ ಇದ್ದಾರೆ. ತುಂಬಾ ಒಳ್ಳೆ. ಸ್ವಾಮೀಜಿಗಳೇ ಧನ್ಯವಾದ. ನಿಮ್ಮ ಒಂದು ಗುಣಗಾನ ಮತ್ತೆ ಹೇಗೆ ತಮ್ಮ ಬದುಕು ಬದಲಾಗ್ತಾ ಇದೆ ಅನ್ನೋದನ್ನ ತಮ್ಮ ಕಾರ್ಯಕ್ರಮ ಮುಖಾಂತರ ಹೇಳ್ತಾ ಇದ್ದಾರೆ. ಮುಂದಿನ ಕರೆ ಬರ್ತಾ ಇದೆ, ನೋಡೋಣ. ಹಲೋ, ನಮಸ್ತೆ. ಮತ್ತೊಂದು ಹಲೋ. ಹೇಳಿ, ಮಾತಾಡ್ತಾ ಇದ್ದೀರಮ್ಮ? ಹಲೋ ರೀ. ಹಲೋ, ಯಾರು ಮಾತಾಡೋದು? ಕೇಳಿಸ್ತಾ ಇದೆ, ಹೇಳಿ. ಹುಬ್ಳಿಲಿಂದ. ಹೆಸರು ಲಕ್ಷ್ಮೀಬಾಯಿ ಅಂತ. ಲಕ್ಷ್ಮೀಬಾಯಿ ಅವರೇ, ಹೇಳಿ. ನಮ್ಮ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ? ಕೇಳ್ತೀವ್ರಿ, ವಾರ ಕೇಳ್ತಿರ್ತೀವ್ರಿ. ತುಂಬಾ ಚೆನ್ನಾಗಿ ಮೂಡಿ ಬರ್ತದ್ರಿ ಮೇಡಮ್. ಅಲ್ಲಿ ಬರುವಂತಹ ವಿಷಯಗಳು, ಆ ವಿಷಯಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ತುಂಬಾ ಮಹತ್ವದ್ದು.
ಏನ್ ಅನ್ಸತ್ತೆ ಕಾರ್ಯಕ್ರಮ ಕೇಳಿ ತಮ್ಗೆ? ಹ್ಞೂನ್ರಿ. ಅಲ್ಲ, ಕಾರ್ಯಕ್ರಮನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದೀರಾ? ಕಾರ್ಯಕ್ರಮದಲ್ಲಿ ಬರುವ ಮಾತುಗಳನ್ನ ವಾರ ವಾರ ನೋಡ್ತೇವ್ರಿ. ಒಳ್ಳೇದಾಗ್ಲಿ. ಅವ್ರಿಗೆ ಅಂದ್ರೆ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಎಷ್ಟು ಕೇಳುವರಿಗೆ ಬರ್ತಾ ಇಲ್ಲ. ಆದ್ರೆ ಒಂದು ವಿಷಯ ನಾವು ಮರಿಬಾರ್ದು, ಒಬ್ಬರಿಗೆ ಉತ್ತರ ಕೊಡ್ತಾ ಇದ್ರೆ ಲಕ್ಷಾಂತರ ಜನ ಕೇಳ್ತಿರ್ತಾರೆ, ಅವರಿಗೆ ನಾವು ಮಾಹಿತಿ ಕೊಡೋದು ಬಹಳ ಮುಖ್ಯ ಅದ ಈ ಕಾರ್ಯಕ್ರಮದೊಳಗೆ. ಸ್ವಾಮೀಜಿ, ನಮಗೆ ಹೆಚ್ಚು ಮಾಹಿತಿಯನ್ನ ಕೊಡೋಣ. ಅಂದ್ರೆ ಈ ಕಾರ್ಯಕ್ರಮ ಹೇಗೆ ಅರಿವನ್ನ ಜಾಗೃತಿಯನ್ನು ಮೂಡಿಸ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಮತ್ತೊಂದು ಕರೆ. ನಮಸ್ಕಾರ, ಹೇಳಿ. ಹಲೋ, ರೇಡಿಯೋ ಸ್ವಲ್ಪ ದೂರ ಇಡಿ. ಹಾ ರೀ ಅಪ್ಪಾಜಿ ನಮಸ್ಕಾರ ರೀ. ನಮಸ್ಕಾರ ರೀ. ಬಸವಾನಂದ ಸ್ವಾಮೀಜಿ ಅಪ್ಪಾಜಿ ಅವ್ರ ಪಾದಕ್ಕೆ ನಮಸ್ಕಾರ. ನಾನು ಮುತ್ತಣ್ಣ ತಿರ್ಲಾಪುರ ಗಾಂಧಿ. ಆಧುನಿಕ ಗಾಂಧಿ. ಹ್ಞೂನ್ರಿ ಅಪ್ಪಾರ. ಚೆನ್ನಾಗಿದ್ದೀರಾ? ಬಹಳ ಖುಷಿ ಆತ್ರಿ ಅಪ್ಪಾರ, ಇವತ್ತು ನನ್ ಕರೆ ಸಿಕ್ತು. ಮತ್ತ ಹೋದ ವರ್ಷ ರಾತ್ರಿ ಕೂಡ ಮಾಡಿದೆ ಸುಭಾಷ್, ನೀವು ಕೂಡ ಮಾತಾಡಿದ್ರಿ, ಆಶೀರ್ವಾದ ಭಾಷೆ. ರಾತ್ರಿ ಕೇಳಿದೆ, ನಾನು ನಿಮ್ ಧ್ವನಿ ಕೇಳದೆ. ಹ್ಞೂನ್ರಿ, ಕೇಳಿದ್ರಿ, ಬಹಳ ಖುಷಿ ಆತ್ರಿ ಅಪ್ಪಾರ. ಮತ್ತ ನಿಮ್ಮ ಆಶ್ರಮಕ್ಕೂ ಕೂಡ ಬಂದಿದ್ದೀನ್ರಿ 2 ಬಾರಿ. ಬಂದಿದ್ದೀರಾ? ನೆನಪಿದೆ. ವಚನಾಂದ ಅಮೃತವನ್ನ ಕೇಳಿ ನಿಜವಾಗ್ಲೂ ನಮ್ ಜೀವನ ಪಾವನ ಆತ್ರಿ ಅಪ್ಪಾಜಿ ಅವ್ರೆ. ಪದಾಧಿಕಾರಿಗಳು ಎಲ್ಲರಿಗೂ ನಾನು ಕೋಟಿ ನಮಸ್ಕಾರಗಳು ಹೇಳ ಬಯಸ್ತೇನೆ. ಅವ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಕೂಡ. ನೋಡ್ರಿ, ಈಗ ನಿಸರ್ಗ ಜ್ಞಾನಾಮೃತದೊಳಗೆ ಸ್ವಾಮೀಜಿ ಹೇಳ್ತಾ ಇದಾರಲ್ಲ, ಅಂದ್ರೆ ನಿಮ್ಮ ಬದುಕನ್ನ ನೀವು ನಿಮ್ಮ ಬದುಕನ್ನ ಹೆಂಗ್ ಬದ್ಲಿ ಮಾಡ್ಕೊಂಡ್ರಿ, ಅದು ಅಷ್ಟು ಮೇಡಮ್ ಅವ್ರು ಮಾರ್ಗದರ್ಶನ ಮಾತಾಡ್ಕೊಡ್ತಾರೆ ನೋಡ್ರಿ ಎಲ್ಲ ಕಾರ್ಯಕ್ರಮಗಳು. ಮುತ್ತಣ್ಣ ಅವರೇ, ಚೋಳಿನ್ ಸರ್ ನಿಮ್ಗೆ ಏನೋ ಹೇಳ್ಬೇಕಂತಿದ್ದಾರೆ. ನೋಡ್ರಿ, ನೀವು ಮೊದಲು ಹೇಗಿದ್ರಿ, ಈಗ ಹೆಂಗಾದ್ರಿ ಅಂದ್ರೆ ಒಂದು ಜ್ಞಾನದ ಅಮೃತ ನಿಮ್ಗೆ ಸಿಕ್ಕಾಗ ಮನುಷ್ಯನ ಜೀವನ ಬದಲಾಗ್ತದೆ ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ಬಹಳ ಖುಷಿ ಆಗಿದ್ರಿ ಕೇಳಿ, ನನ್ನ ಜೀವನ ಪಾವನ ಆಯ್ತ್ರಿ. ನೋಡ್ರಿ, ನೀವು ಅಂದ್ರೆ ಗಾಂಧೀಜಿಯವರ ಒಂದು ವಿಚಾರಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತೀರಿ, ಎಲ್ಲ ಕಡೆ ಹೋಗಿ ಬಂದಿರಿ, ಅಯೋಧ್ಯೆಯವರಿಗೆ ಹೋಗಿ ಬಂದಿರಿ ಅಲ್ಲ? ಅನುಭವ ಹಂಚ್ಕೊಂಡ್ರಲ್ಲ, ಅದು ಕೂಡ ನಿಜವಾಗ್ಲೂ ಮನುಷ್ಯನನ್ನ ಬದಲಾವಣೆ ಮಾಡ್ಲಿಕ್ಕೆ ಬಹಳ ಅತ್ಯುತ್ತಮವಾದಂತ ಪುಸ್ತಕ ಅದು. ಬರೆದಂತ ಸಂಪಾದಕರು ಮೈಸೂರಲ್ಲಿ ಇರ್ತಾರೆ, ಅವ್ರಿಗೆ ಕೂಡ ಹೋಗಿ ಭೇಟಿ ಆಗಿದ್ದೇನೆ ನಾನು. ಸಂತೋಷ. ಕೋಟಿ ನಮಸ್ಕಾರ. ಸಂತೋಷ. ನಮಸ್ತೆ. ಧನ್ಯವಾದಗಳು. ಹಲೋ, ಸಾಕಷ್ಟು ನಮಸ್ಕಾರ. ನಾನು ರೇಡಿಯೋ ಕೇಂದ್ರ ಪ್ರೇಮಿ, ನಾನು ಒಬ್ಬ ರೇಡಿಯೋ ಪ್ರೇಮಿ. ಹೇಳ್ರಿ. ನಿಮಗೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಹೆಸರು ಹೇಳಿ. ಹೆಸರು? ನನ್ನ ಹೆಸರು ಬಾಜಿರಾವ್ ಯಲ್ಲಪ್ಪ ವಾಘಮಾರೆ, ಹೈಪೋಸ್ಟ್, ತಾಲೂಕ ಚಿಕ್ಕೋಡಿ, ಜಿಲ್ಲಾ ಬೆಳಗಾವ್. ಸಂತೋಷ. ಬಾಜಿರಾಯರು? ಹೌದ್ರಿ, ಬಾಜಿರಾವ್. ಆಧುನಿಕ ಪೇಶ್ವೆ. ನಾನು ರೇಡಿಯೋ ಪ್ರೇಮಿ. ಹೇಳಿ ಬಾಜಿರಾವ್, ನಮ್ಮ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೋಡ್ರಿ, ಈ ನಿಸರ್ಗ ಈ ಕೆಲವೊಂದ ಸ್ವಲ್ಪ ಬದಲಾವಣೆ ಆಗೈತ್ರಿ. ಆದ್ರೆ ಇದರಿಂದ ನಾವು ಜನರು ಎಲ್ಲರೂ ಮೊಬೈಲ್ದಿಂದ ಕೆಲವೊಬ್ರು ದೂರ ಇರಬೇಕು. ಅದು ಕಣ್ಣಿಗೆ ಅಪಾಯ. ಮತ್ತೆ ಈ ಬಿಡುವ ನಿಸರ್ಗ ಗಾಳಿಯಿಂದ ಸ್ವಲ್ಪ ಮನುಷ್ಯರಿಗೆ ತೊಂದರೆ ಬಹಳ ಅದ. ತನ್ನ ಪ್ರಕೃತಿಯನ್ನ ಕಾಪಾಡಿಕೊಳ್ಬೇಕು ಅನ್ನೋದೊಂದು ಆಸೆ ರೀ. ಕಾರ್ಯಕ್ರಮ ಕೇಳ್ತೀರಾ ನಿಸರ್ಗ ಜ್ಞಾನಾಮೃತ? ಕಾರ್ಯಕ್ರಮ ಕೇಳ್ತೀವಿ. ಮತ್ತೆ ನನಗೆ ವಿಜಯ್ ಕುಮಾರ್ ಸ್ವಾಮಿ ಅವರು ನನಗ ಕೇಳಿಸ್ತಾರ ಫೋನ್ ಮೇಲೆ. ನನ್ ರೇಡಿಯೋ ಸೆಟ್ ಇಲ್ಲ, ನಾನು ಅಂಗವಿಕಲ. ಮೊದಲಿತ್ತು ಬಾದಾಗಿ ಹೋಗಿದ್ದೆ, ನನಗೆ ತಂದು ಕೊಡೋರು ಯಾರಿಲ್ಲ. ಆದ್ರೆ ನನ್ನ ಹೆಸರು ಬಾಜಿರಾವ್ ಹೋಗ್ಬಾರ, ನಾನು ರಾಜ್ಕುಮಾರ್ ಅಭಿಮಾನಿ. ಯಾವ ನಿಮ್ದು? ನಿಮ್ಮೂರು ಯಾವೂರು? ಮುಕ್ಕಂಪೋಸ್ಟ್, ಕೆರೂರು ತಾಲೂಕ. ಅದು ಅಂದ್ರೆ ಮರಾಠಿ ಬಾಹುಳ್ಯ ಪ್ರದೇಶ, ಕರ್ನಾಟಕದಲ್ಲೇ ಇದೆಯಲ್ಲ? ಬೆಳಗಾವಿ ಜಿಲ್ಲಾ, ಕರ್ನಾಟಕ ರೀ ಸರ್. ಚಿಕ್ಕೋಡಿ ತಾಲೂಕು. ತುಂಬಾ ಒಳ್ಳೇದು. ನೋಡ್ರಿ, ನಿಮ್ಮ ಅಭಿಮಾನಕ್ಕೆ ನಾವು ಧನ್ಯವಾದಗಳು. ಯಾಕಂದ್ರೆ ನೀವು ಕಾರ್ಯಕ್ರಮ ಕೇಳಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಒಂದು ಅವಾಗ ನೀವು ಸ್ವಾಮೀಜಿಗಳಿಂದ ಕಾರ್ಯಕ್ರಮ ಕೇಳಿಸ್ಕೊಂಡು ಅಲ್ಲಿ ಒಂದು ಜ್ಞಾನವನ್ನು ತೆಗೆದುಕೊಂಡಿದ್ದೀರಿ. ಅಂದ್ರೆ ಜ್ಞಾನ ಸಿಕ್ಕಾಗ ಖಂಡಿತವಾಗಿ ರೇಡಿಯೋ ಸೆಟ್ ಬೇಕಾಗಿತ್ರಿ. ಇಲ್ಲ, ಒಂದು ರೇಡಿಯೋ ತಲುಪಿಸೋಣ ನಿಮಗೆ. ನಿಮ್ಮೂರ ಹತ್ರ ನಿಮ್ದು ನಂಬರ್ ಇಟ್ಕೊಂಡಿರ್ತೀವಿ, ತಲುಪಿಸೋ ವ್ಯವಸ್ಥೆ ಮಾಡೋಣ. ನನಗೆ ನೀವು ಕಳಿಸ್ಬೇಕಾದ್ರೆ ನಿಮಗೆ ಅಭಿಮಾನಿ ನಾನು 591213 ಕೋಡ್ ನಂಬರ್ ನೋಡ್ರಿ, ನಮ್ಮದು ಕೆರೂರ್ ಕೋಡ್ ನಂಬರ್. ನಿಮ್ದು ಮೊಬೈಲ್, ನಿಮ್ದು ನಂಬರ್ ಹೇಳಿ, ಫೋನ್ ನಂಬರ್ ಹೇಳಿ. ನನ್ನ ನಂಬರ್ 9482 604724. ಓಕೆ. ಕೆರೂರು. ಇದು ಮುಕ್ಕಂಪೋಸ್ಟ್, ಕೆರೂರು ತಾಲೂಕ್, ಚಿಕ್ಕೋಡಿ, ಜಿಲ್ಲಾ ಬೆಳಗಾವ್. ನಮ್ ಕೆರೂರ್ ಪಿನ್ ಕೋಡ್ ನಂಬರ್ 95. ಪರವಾಗಿಲ್ಲ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಒಂದು ಕೋರಿಕೆಯನ್ನು ಮನ್ನಿಸಲಾಗ್ತದೆ. ಕಾರ್ಯಕ್ರಮ ಕೇಳ್ತಾ ಇರ್ರಿ, ಒಳ್ಳೆದಾಗ್ಲಿ. ಕರೆಯನ್ನ ನೋಡ್ಬಿಡೋಣ. ಹಲೋ, ನಿಸರ್ಗ ಜ್ಞಾನಾಮೃತ ಸುವರ್ಣ ಸಂಭ್ರಮ. ಯಾರಮ್ಮ ಮಾತಾಡೋದು? ನಾನ್ ನೇತ್ರಾವತಿ ಅಂತ ಹೇಳ್ರಿ, ನಮ್ಮ ಮಾಮಾರ್ ಮಾತಾಡ್ತಾರ ನೋಡ್ರಿ. ಕೊಡ್ರಿ. ನಮಸ್ಕಾರ, ಹೇಳಿ.
ನಮಸ್ಕಾರ. ನಮಸ್ಕಾರ ರೀ, ನಾನು ಲಕ್ಷ್ಮಣಾಚಾರ್ಯ ಅಂತ ಮಾತಾಡ್ತಾರೆ. ಲಕ್ಷ್ಮಣೇಶ್ವರ ಹೇಳ್ರಿ. ನಿಸರ್ಗ ನಾಮಾಮೃತ ಎಲ್ಲ ಕೇಳ್ತೇನ್ರಿ, ಭಾಳ ತಪ್ಪಲು ಕೇಳ್ತೀನಿ. ಹ್ಞೂನ್ರಿ. ಅಜ್ಜಾರ್ದು ಭಾಳ ಒಳ್ಳೆ ಇದನ್ ಮಾಡ್ತಾರ್ರಿ. ಇವ್ನ ಜೀವನದಾಗ ಅಳವಡಿಸ್ಕೋಬೇಕು, ಅದ್ಗೆ ಚಲೋ ಹೇಳ್ತಾರೆ ಎಲ್ಲ. ಅವ್ರು ಮತ್ತೆ ಅವ್ರು ಮೇಡಮ್ ಅವರು ಅವ್ರ ಜೋಡಿ ಸಂಭಾಷಣೆ ಚಲೋ ಮಾಡ್ತಾರೆ. ಇದು ಆಕಾಶವಾಣಿ ಎಲ್ಲ ಪ್ರಸಾರ ಆಗೋದೆಲ್ಲ ಇವೆಲ್ಲ ಕಾರ್ಯಕ್ರಮ ಕೇಳ್ತಾನೆ ಅದು ಇಲ್ಲ. ಎಲ್ಲ ಕಾರ್ಯಕ್ರಮ ಒಳ್ಳೆ ಚಲೋ ಆಗಿ ಬರ್ತಾವ, ಮೂಡಿ ಬರ್ತಾವ. ಮತ್ತೆ ಎಲ್ಲ ಬರಾಬರಿ ನಡೀತಾವ್ರಿ. ಮುಂಜಾನೆ ಇದು ನಿಮ್ಗೆ ಇದು ಮಂಜನಾ ಕಾರ್ಯಕ್ರಮ ಇವೆಲ್ಲಾನು ಕೇಳ್ತೇನ್ರಿ. ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದೊಳಗ ನಿಮ್ಮ ಕೋರಿಕೆ ಏನು? ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಹಿತಿ ನಿಮ್ಗೆ ಬೇಕು ಅಂತೀರಾ? ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಬೇಕಂತ ಗುರುಗಳಲ್ಲಿ ಬೇಡ್ಕೊತೇನ್ರಿ. ಸ್ವಾಮೀಜಿ ಅವರು ಸಂಕಲ್ಪ ಇದೆ ಈ ಕೊಟ್ಟಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಲಿ, ಅದರಿಂದ ನಮ್ಗೆ ಬಹಳ ಸಂತೋಷ ಆಗೈತಿ. ಇನ್ನೂ 1 ವರ್ಷ ನಡೆಸ್ತೀವಿ ಇದನ್ನ. ಹೌದ್ರಿ ಸರ್. ಇನ್ನೂ 1 ವರ್ಷ ನಡೆಸೋ ಧೈರ್ಯ ಮತ್ತು ಶಕ್ತಿ ಪರಮಾತ್ಮ ಕೊಡ್ತಾ ಇದ್ದಾನೆ. ಸ್ವಾಮೀಜಿ, ನಮ್ಮ ಸಾಕಷ್ಟು ಕಾರ್ಯಕ್ರಮಗಳು 2 ವರ್ಷ 3 ವರ್ಷ 4 ವರ್ಷ ಇದ್ದೇ ಇದೆ. ಮತ್ತು ವಿಶೇಷವಾಗಿ ತಾವು ಬಂದ್ಮೇಲೆ ಈ ನಿಸರ್ಗ ಜ್ಞಾನಾಮೃತ, ಯಾಕಂದ್ರೆ ಮನುಷ್ಯ ಜನ್ಮ ಅಂದ್ರೆ ಒಂದು ವಿಚಾರಗಳು ನಮ್ಗೆ ಸರಿಯಾದ್ರೆ ಜನ್ಮ ಅಂದ್ರೆ ಒಂದು ಮಾನವತ್ವದಿಂದ ದೈವತ್ವದೆಡೆಗೆ ನಡೀಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಆ ಒಂದು ಸದಾವಕಾಶವನ್ನು ತಾವು ಒದಗಿಸಿದ್ದೀರಿ. ಈ ಕಾರ್ಯಕ್ರಮ ನಮ್ಮ ಕೇಳುವರಿಗೆ ಉತ್ತಮವಾದ ಒಂದು ಅವಕಾಶವನ್ನು ಕಲ್ಪಿಸಿ ಬದಲಿ ಮಾಡ್ಕೊಳ್ಳಿಕ್ಕೆ. ನೀವ್ ಹೇಳ್ದಂಗ ಅಂದ್ರೆ ನಮಗೇನೋ ಕೆಲವು ವಿಷಯಗಳು ಗೊತ್ತಿರ್ತವೆ, ಆದ್ರೆ ಗುರು ಮುಖೇನ ವಿಷಯಗಳನ್ನ ನಾವು ತಿಳ್ಕೊಂಡಾಗ ಸರಿಯಾದ ಮಾರ್ಗದೊಳಗ ನಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ರೇಡಿಯೋ ಸ್ವಲ್ಪ ದೂರ ಇಡಿ. ಹೇಳಿ. ನಿಮ್ಮ ಹೆಸರು? ನಮಸ್ಕಾರ ಗುರುಗಳು. ನಮಸ್ಕಾರ ರೀ. ಹೆಸರು? ತಾಲೂಕ್ ಗಟ್ನೆತ್ತಿಂದ ಅಶೋಕ್ ಕದಮ್ ಹತ್ರ. ಅಶೋಕ್ ಕದಮ್ ಅವರು. ಈಗ ನೀವು ಹೇಳೋದ್ ಕೇಳಿ ನಾವ 75% ನಮ್ಮ ಜೀವನದಾಗ ಅಳವಡಿಸಿದ್ರಿ ಗುರುಗಳು. ಬಹಳ ಸಂತೋಷ. ಮತ್ ನಾವ್ ಯಾವತ್ತು ರೈತರ ಅಂತೀರಿ, ನಮ್ಗ ನಿಮ್ಮ ವಾಣಿ ಕೇಳಬೇಕನ್ನತ್ ನಾಟಿ ಕೇಳ್ಬೇಕನ್ನಿಸ್ತತ್ರಿ. ಬಹಳ ಸಂತೋಷ. ಈಗ 2ನೇ ಸಾರಿನೂ ಪ್ರಸಾರ ಮಾಡ್ತಿದಾರೆ. ಸೋಮವಾರದ ದಿವಸ 9:15ಕ್ಕೆ ಮತ್ತೆ ಮರುಪ್ರಸಾರ ಆಗತ್ತೆ. ಪ್ರತಿ ಸೋಮವಾರ ರಾತ್ರಿ ಪ್ರಸಾರ ಆಗುತ್ತೆ. ಕೇಳ್ತೀರಾ? ರಾತ್ರಿ ಕೇಳಕ್ ಆಗುದಿಲ್ಲ ಸರ್. ನೋಡ್ರಿ, ಯಾವ ಹುಡುಗರು ಇರ್ತಾವ್ರಿ ದನಿಗ್ಯಾಗ, ನಾವ್ ಹರಿಯಾಗ ಬಂದೇವಂದ್ರ 10 ತನಕ ಕೇಳ್ತೀರಿ. ಅದ್ರ ರೇಡಿಯೋರಿ ನಮ್ಮ ಕೇಳುಗರ ಗಮನಕ್ಕೆ ಈ ಒಂದು ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತೆ ಮರುಪ್ರಸಾರ ಆಗ್ತದೆ. ಮತ್ತೆ ಕಲಬುರಗಿ ನಿಲಯದಿಂದನೂ ಪ್ರತಿ ಶನಿವಾರ ಕೃಷಿ ರಂಗದಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಕೃಷಿ ರಂಗದಲ್ಲಿ ಕಲಬುರಗಿ ಸ್ಟೇಷನ್ ಇಂದ ಬರ್ತದೆ. ಕಲಬುರಗಿ ಆಕಾಶವಾಣಿ ಕೇಳ್ಬೋದು ನೀವು. ನಿಮ್ಗೆ ಗೊತ್ತಿಲ್ಲ, ಕಲಬುರಗಿ ಕೇಳಂಗಿಲ್ರಿ ನಾವು ಯಾವತ್ತು. ಧಾರವಾಡ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್ ಹಾಕೊಂಡ್ರೆ ಕಲಬುರಗಿ ನಮ್ಗೆ ಸಾಲಿ ಕಲ್ತಿಲ್ರಿ, ಬರಂಗಿಲ್ರಿ. ಅಲ್ಲ, ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೇಳುಗರು ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಗಮನಕ್ಕೆ ಹೇಳೋದು ಅಂದ್ರೆ ಕಲಬುರಗಿಯಿಂದಲೂ ಕೂಡ ಕಾರ್ಯಕ್ರಮಗಳು ಬರ್ತದೆ. ಇದು ಪ್ರಾಯೋಜಿತ ಕಾರ್ಯಕ್ರಮ. ಮತ್ತ ಶನಿವಾರ ಅಲ್ಲಿ ಕೃಷ್ಣಂಗದಲ್ಲಿ ಪ್ರಸಾರ ಆಗ್ತದೆ, ಮತ್ತೆ ಮರುಪ್ರಸಾರ. ಸಂತೋಷ ಅಶೋಕ್ ಅವರೇ. ನಮಸ್ಕಾರ. ಹೇಳಿ. ಮತ್ತೊಂದು ಕರೆ. ಹಲೋ, ನಮಸ್ತೆ. ಹೇಳಿ. ರೇಡಿಯೋ ಸ್ವಲ್ಪ ದೂರ ಇಡಿ. ಹೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ ಸರ್. ನಮಸ್ಕಾರ. ಹೆಸರು ಹೇಳಿ. ರಾಮಗುಂಡಿ ಬೈಲೊಂಗಲಿಂದ. ಕಾಳಪ್ಪನವರು. ಹೌದ್ರಿ. ಬಹುಮಾನಿತರು, ನೀವು ವಿಜೇತರು. ಅಲ್ಲಿ ಕೊಡುವ ಸಲಹೆಗಳು, ಸೂಚನೆಗಳು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಮತ್ತೆ ಶಿಸ್ತುಬದ್ಧ ಜೀವನ, ಸಾಂಸ್ಕೃತಿಕ ಜೀವನ, ಮತ್ತೊಂದು ಸಂಸ್ಕೃತಿಯನ್ನ ಅವ್ರ ಮನೆಗೆ ಮುಟ್ಟಿಸುವಲ್ಲ, ಅವ್ರ ಮನಕ್ಕೂ ಮುಟ್ಟುವಂಗ ತಮ್ಮ ಸುವರ್ಣೆ ಇರ್ತದೆ. ಮತ್ತೆ ಒಂದು ಒಳ್ಳೆ ಕಾರ್ಯಕ್ರಮ, ವಚನಾಮೃತದ ಜೊತೆಗೆ ಇದು ಒಂದು ಭಕ್ತಿಯ ಒಳ್ಳೆ ಕಾರ್ಯಕ್ರಮ ಸರ್. ಬಹಳ ಸಂತೋಷ. ನೀವು ಕೇಳ್ತಾ ಇದ್ದೀರಿ. ಸದ್ಗುಣ ಬೆಳೆಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ಸೋಪಾನ. ಸಾಕಷ್ಟು ಕೇಳ್ತಾ ಇರ್ರಿ ಕಾರ್ಯಕ್ರಮ. ಶುಭಾಶಯಗಳು. ಸಂತೋಷ. ಧನ್ಯವಾದಗಳು. ನಮಸ್ತೆ. 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 ಯಾರು ಮಾತಾಡುದ್ರಿ? ನಾ ಇಲ್ಲಿ ನಡಗುಂದಿಂದ ಅಕ್ಕಮ್ಮ ಹೇಳ್ಗತ್ತೀನಿ. ಅಕ್ಕಮ್ಮ ಹೇಳಿ. ಹ್ಞೂನ್ರಿ. ಹೆಂಗ ಅನ್ಸ್ತಾ ಕಾರ್ಯಕ್ರಮ? ಹೆಂಗ ಅನ್ಸ್ತಾ ಇದೆ? ಇವತ್ತು ಹೊಸ ವರ್ಷ ಕರೆ ಮಾಡಿದಿರಿ ನೀವು. ಹೌದು, ಹೊಸ ವರ್ಷ ಶುಭಾಶಯ ರೀ ಎಲ್ಲರಿಗೆ. ನಿಮ್ಗೂ ಶುಭಾಶಯಗಳು. ನಮಗ ಆಶೀರ್ವಾದ ಮಾಡ್ರಿ. ಕಾರ್ಯಕ್ರಮ ಆಶೀರ್ವಾದ ಪರಮಾತ್ಮನ ಎಲ್ರಿಗೂ ಆಶೀರ್ವಾದ ಬೆಳಗ್ಗೆನೆ ಆಗ್ಬಿಟ್ಟಿದೆ. ಹೌದಾ? ಒಳ್ಳೇದಾಗ್ಲವ. ಹ್ಞೂನ್ರಿ.
ಮುಂದಿನ ಕರೆ. ಹಲೋ ಹಲೋ, ರೇಡಿಯೋ ಸ್ವಲ್ಪ ದೂರ ಇಡಿ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಶಿರೋಳದಿಂದ ನೇಮಿತ ಕೇಳೋದು ಉದಯ್ ಟೇಲರ್ ಸರ್. ಉದಯ್ ಟೇಲರ್. ನಮಸ್ತೆ ಸ್ವಾಮೀಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಆದ್ರೆ ನಿಸರ್ಗದಲ್ಲಿ ಇಷ್ಟೆಲ್ಲ ಏನದ ಅನ್ನೋದನ್ನ ತಿಳಿದಿದ್ದಿಲ್ಲ ರೀ. ಈ ಗ್ರಾಮೀಣ ಪ್ರದೇಶದ ಜನರಿಗೆ ತಿಳಿಸ್ಕೊಡ್ತಾ ಇದ್ರಿ. ಇದು ಒಂದು ಅಮೃತಗಳಿಗೆ ಏನದಂತ ಈ ಸಂದರ್ಭದೊಳಗ ಅಮೃತ ಕುಡಿದ್ರೆ ಅಷ್ಟ ಪ್ರಾಮುಖ್ಯತೆ ಇದೆ. ಇಂಥದ್ದು ಇನ್ನೂ 1 ವರ್ಷ ಆಗ್ಲಿ. ಆಗ್ಲಿ, ಸಂತೋಷ. ಹ್ಞೂನ್ರಿ. ಯಾಕಂದ್ರೆ ಪ್ರತಿ ಗುರುವಾರ ರಾಯರನ್ನ ನೆನೆಸೋ ಜನ ಸಾಕಷ್ಟಿದಾರ. ಆದ್ರೆ ನೀವು ರಾಯರ ಗತೆ ಬಂದ್ ಅನುಭವ ಅನ್ನೋದು ತಿಳಿಸ್ತಿರಲ್ಲ, ಅದು ಬೆಳಗ್ಗೆ ಭಾರಿ ಮನಸ್ಸು ಉಲ್ಲಾಸ ಆಗ್ಬಿಡ್ತದೆ. ಬಹಳ ಸಂತೋಷ. ಗುರುವಿನ ವಾರ ಗುರುಗಳು ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಪ್ರಾಯೋಜಕರಿಗೂ ನಾವು ಧನ್ಯವಾದ ಹೇಳ್ಬೇಕು ಈ ಸಂದರ್ಭದಲ್ಲಿ. ಹೇಳ್ಬೇಕು. ಅದರಲ್ಲಿ ಮೇನ್ ಮುಖ್ಯವಾಗಿ ಆಕಾಶವಾಣಿಗೆ ಹೇಳ್ಬೇಕ್ರಿ. ಯಾಕಂದ್ರೆ ಆಕಾಶವಾಣಿಯ ಸಿಬ್ಬಂದಿ ವರ್ಗ ಬಹಳ ಚಲೋ ಅದಾರಿ. ಆದ್ರ ಜನರು ಕಡಿಮೆ ಇದ್ರು ಸತಕ ಇಂತ ಒಳ್ಳೆ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದಾರೆ. ಚೌಳಿನ ಸರ್ ಆತು ಎಲ್ಲಾ ಸಿಬ್ಬಂದಿ ಅವ್ರು ಇವ್ರೆ ಅಂದ್ರೆ ಎಲ್ಲಾರು ಒಟ್ಟಾಗಿ ಮಾಡ್ತಾರಲ್ರಿ, ಅದೇ ಒಳ್ಳೇದು. ಒಳ್ಳೇದಾಗ್ಲಿ ಟೈಲರ್. ಧನ್ಯವಾದಗಳು. ನಮ್ಮ ಒಂದು ಉತ್ಸಾಹ ಇನ್ನೂ ಹೆಚ್ಚಾಗ್ತದೆ ಈ ತರ ಒಳ್ಳೆ ಮಾತುಗಳು ಕೇಳಿದಾಗ. ಮತ್ತೊಂದು ಕರೆ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಿಸರ್ಗ ಜ್ಞಾನಾಮೃತ ಸುವರ್ಣ ಸಂಭ್ರಮ. ಹೇಳಿ, ಹೆಸರು ಹೇಳಿ. ಹಲೋ. ಕೇಳಿಸ್ತಾ ಇದೆ. ನಿಮ್ಮ ಹೆಸರು ಹೇಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶಿವ. ಹೇಳಿ. ಗುರುಗಳಿಗೆ ಶ್ರೀ ಸಹಸ್ರಾಂಗ ನಮಸ್ಕಾರಗಳು. ನಮಸ್ಕಾರ. ಎಲ್ಲರಿಗೆ ಹೊಸ ಹೊಸ ಶುಭಾಶಯಗಳು. ನಿಮ್ಮ ಹೆಸರು ಹೇಳಿಲ್ಲ. ನಾನು ಅದ್ವಿ ತಾಲೂಕು ಕಟಗೇರಿಯಿಂದ ಹರಿಯಪ್ಪ ಅಗಲಮಿ ಮಾತಾಡುದು ಸರ್. ಹೌದ್ರಿ. ಹೆಂಗ ಕಾರ್ಯಕ್ರಮ ಹೆಂಗ ನಿಮಗೆ? ಎಲ್ಲ ಪ್ರತಿಯೊಂದು 53 ಕಾರ್ಯಕ್ರಮ ಬಿಡದ ಕೇಳ್ತೀನಿ. ನಾನು ಹೆಚ್ಚು ಒಳ್ಳೆಯದು ಕಾರ್ಯಕ್ರಮ ಮಾಡುದು, ಧರ್ಮದಲ್ಲಿ ಇರುವುದು, ನೀತಿಲಿ ಇರುವುದು, ಸತ್ಯದಿಂದ ಇರುವುದು, ಎಲ್ಲರೂ ನೆರೆಯವರು ನಮ್ಮ ತಿಳ್ಕೊಂಡು ಬದುಕುವುದು, ಎಲ್ಲ ಅವರು ಬಸವಣ್ಣವರು ಮತ್ತು ಅನೇಕ ಅಲ್ಲಂಪ್ರಭು ಅಕ್ಕಮರಿ ವಚನಗಳನ್ನು ಬಿಡಿಸಿ ಹೇಳ್ತಾರ್ರಿ. ಎಲ್ಲವನ್ನು ತಿಳ್ಕೊಂಡು ನಾವು ಸ್ವಲ್ಪ ಹೆಚ್ಚು ಆದಷ್ಟು ಮಾನವತೆಯಿಂದ ದೈವತ್ಕ ಹೋಗಕ್ ಪ್ರಯತ್ನ ಮಾಡೋರಿ. ಸಂತೋಷ. ಕೇಳ್ತಾ ಇರ್ರಿ, ನಿಮ್ ಬದುಕು ಬದಲಾಗ್ತದೆ. ಈ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ. ಪ್ರತಿ ಸೋಮವಾರ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಜಿಸ್ಟನ್ ಹೇಳ್ಬಿಟ್ರು ಅವರು. ಇಲ್ಲ, ನಮ್ ಕೇಳುಗರು ಈ ತರ ಹೇಳಿ. ಹೌದು ಹೌದು, ನಿಜವಾಗಿ ಈ ತರ ಯಾರು ಕೇಳ್ತಾ ಇಲ್ಲ. ಅವ್ರಿಗೆ ಇದೊಂಥರ ಮಾರ್ಗದರ್ಶನ ಈ ಕಾರ್ಯಕ್ರಮ ಕೇಳ್ತಾ ಇಲ್ಲ. ನಮಸ್ತೆ. ಮತ್ತೊಂದು ಕರೆ. ರೇಡಿಯೋ ದೂರ ಇಡಿ. ಯಾರೇ ಫೋನ್ ಮಾಡಿದ್ರು ರೇಡಿಯೋ ದೂರ ಇಡಿ. ರೇಡಿಯೋ ಸ್ವಲ್ಪ ದೂರ ಇಡಿ. ಹೇಳಿ. ತಾಲೂಕು ಆರಿಗೆಯಿಂದ ಮಾತಾಡೋದು. ನೀವು ಸ್ವಲ್ಪ ದೂರ ಬನ್ನಿ, ರೇಡಿಯೋ ಬಿಟ್ಟು ದೂರ ಬನ್ನಿ. ಹೇಳಿ. ಹೆಸರೇನು? ಗುರುಗಳಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅರವಿಂದಿಂದ ಶಿವಾಜಿರಾವ್ ಬಸ್ಮೆ ಅಂತ ಮಾತಾಡೋದು. ನಿಯಮಿತ ಕೇಳಿದ್ರಿ ನಾವು. ಅರವಿಂದ. ಶಿವಾಜಿರಾವ್ ಬಸ್ಮೆ. ಅರವಿಂದ್ ಶಿಂಧೆ, ರಾಮದುರ್ಗ ತಾಲೂಕು. ಹೇಳಿ ಅರವಿಂದ್. ಕಾರ್ಯಕ್ರಮ ಕೇಳ್ತೀರಿ ಸರ್. ಅದಾರ ನಾವು ಪ್ರತಿ ವಾರ ತಪ್ಪದಲ್ರಿ. ಬಹಳ ಚಲೋ ನಡೆಸ್ಕೊಡ್ತೀರಿ ಅದಾರ. ಇವತ್ತಿನ ಇದ್ರೊಳಗ ಹಿರಿಯ ನಾಗರಿಕರಿಗೆಲ್ಲ ನಮಸ್ಕಾರ ಮಾಡೋದು, ಬೇಗ ಹೇಳೋದು, ಬೇಗ ಮಲಗೋದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಬಹಳ ಚಲೋ ಸೂಚನೆ ಎಲ್ಲ ಇದನ್ನ ಕೊಟ್ಟಿರಿ ಸರ್ ಅದಾರ. ಸಂತೋಷ. ಹೌದು, ಬನ್ನಿ ಮಹಾಮನೆಗೆ ಒಂದ್ಸಾರಿ. ಬನ್ನಿ, ನೀವು ಉತ್ತರ ಬರೆದು ಕಳಿಸಿ ಪ್ರಶ್ನೆಗಳಿಗೆ. ಈಗ ಸಾಕಷ್ಟು ಜನರೇಷನ್ಸ್ ಅಂದ್ರೆ ಮುಂದಿನ ಜನರೇಷನ್ ಬಂದಾಗ ಹಿರಿಯರಿಗೆ ಗೌರವ ಕೊಡೋದು ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ಸ್ವಾಮೀಜಿ ಹೇಗಿತ್ತು ಅಂದ್ರೆ ಹಿರಿಯರ ಮಾತನ್ನ ಯಾರು ಮೀರ್ತಿದ್ದಿಲ್ಲ. ಹಿರಿಯರ ಮಾತೆ ಅಂದ್ರೆ ಆರ್ಥಿಕವಾಗಿ ಕೂಡ ಎಲ್ಲ ಅವರಲ್ಲೇ ಒಂದು ಅಧಿಕಾರ ಕೇಂದ್ರೀಕೃತವಾಗಿತ್ತು. ಮತ್ತೆ ಹೀಗಾಗಿ ಎಲ್ಲರೂ ಅವ್ರ ಮಾತು ಕೇಳ್ತಾ ಇದ್ರು. ಭಯ ಭಕ್ತಿ ಎರಡು ಇರ್ತಿತ್ತು. ಈಗ ಭಯ ಹೊರಟೋದ್ಮೇಲೆ ಭಕ್ತಿನೂ ಹೊರಟೋಗ್ಬಿಡುತ್ತೆ. ಹೌದ್ರಿ. ಅಂದ್ರೆ ನಮ್ಗೆ ಒಂದು ಸಬ್ಮಿಷನ್ ಅಂತ ಹೇಳ್ತೇವಲ್ಲ, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತ ಒಂದು ಕಾಲ ಅದು ಬರ್ಬೇಕು. ಅಂದಾಗ ಮಾತ್ರ ನಾವು ಏನಾದ್ರು ಗಳಿಸ್ಕೊಳ್ಳಕ್ಕೆ ಸಾಧ್ಯ ಬರುತ್ತೆ. ಪಾಲಕರು ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೇಕು, ಕಲಿಸ್ಬೇಕು. ನಮಸ್ತೆ. ಮತ್ತೊಂದು ಕರೆ. ಹಲೋ. ಹೇಳಿ. ಈ ದಿನ ಮಧು ಕೇಳ್ತಾ ಇದೆ, ಹೇಳಿ. ಬಹಳ ಸಂತೋಷ. ನಿರಂತರವಾಗಿ ನಂದಾದೀಪವಾಗಲಿ. ಅದ್ಭುತ ಮಾತು ಹೇಳಿದ್ರೆ. ಏನ್ ನಿಮ್ಮ ಹೆಸರು? ಸ್ವಾಮಿಗೌಡ್ರಿ ನಮಸ್ಕಾರ ರೀ. ನಮಸ್ಕಾರ. ಬೆಳಗಾವಿ ವಿಜಯ್ ಕುಮಾರ್ ಬಸ್ಮೆ ಅಂತ. ಬಸ್ಮೆ ಅವರು. ಅವಾಗ್ಲೇ ವಿಜಯ್ ಕುಮಾರ್ ಸ್ವಾಮಿ ಅವರಿಗೆ ಬಸ್ಮೆ ಅಂತ ಹೇಳಿದ್ದೆ ನಾನು. ಹೌದು ಸರ್, ಅವರು ಮಹಾರಾಷ್ಟ್ರದವ್ರಿ, ನಾವ್ ಇಲ್ಲಿ ಬೆಳಗಾವಿ ಅವ್ರಿ. ಕೇಳಿಸ್ತಿರ್ತೀವಿ, ನಿಮ್ ಧ್ವನಿ ಕೇಳಿ. ಹೇಳ್ರಿ ಬಸ್ಮೆ ಅವ್ರೆ. ಕಾರ್ಯಕ್ರಮ ಬಹಳ ಚಂದ ಮೂಡಿ ಬರಕ್ತವ್ರಿ. ನಾವ್ ತಪ್ಪನ ಕೇಳ್ತವ್ರಿ ಹರ್ಕೊಂಡ್ರಿ.
ಇನ್ನು ಹಿಂಗ ಕಾರ್ಯಕ್ರಮ ಮುಂದುವರಿಲ್ರಿ. ಮುಂದುವರಿಯುತ್ತೆ. ಇನ್ನೊಂದು ವರ್ಷ ಮಾಡ್ತೀವಿ ಖಂಡಿತ. ಬಸವರಾಜ ಸ್ವಾಮಿಯವರ ನಿಮಗೂ ದೇವರ ಶಕ್ತಿ ಕೊಡ್ಲಿ, ಆಯುಷ್ಯ ಕೊಡ್ಲಿ ರೀ. ಹಾಗೆ ನಿಮ್ಮೆಲ್ಲರ ಹಾರೈಕೆ, ಶುಭ ಹಾರೈಕೆ ಇರಲಿ. ಹ್ಞೂನ್ರಿ ಸರ್. ಧನ್ಯವಾದ. ನಿಸರ್ಗದ ಜ್ಞಾನ ನಿಮ್ಗೆ ಸಿಗ್ತಾ ಇದಲ್ಲ, ನಿಮ್ಮ ಬದುಕಿನಲ್ಲಿ ಏನು ಬದಲಾವಣೆ ಆಗಿದೆ ವಿಜಯ್ ಕುಮಾರ್? ನಮ್ಮ ಮಂದಿ ನಾವು ಫ್ಯಾಮಿಲಿ ಎಲ್ಲ ಕೇಳ್ತೇವ್ರಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಕೂಡಿ ಕೇಳ್ತೇವ್ರಿ ನಾವು. ಸ್ವಲ್ಪ ಬದಲಾವಣೆ ಆಗೈತ್ರಿ. ನಾನು ಡೈಲಿ ನೋಡ್ತಾ ಇದ್ದೇನ್ರಿ, ನಮ್ಮ ಎಲ್ಲಾರ್ಗಿ ಸ್ವಲ್ಪ ಬದಲಾವಣೆ ಆಗೈತ್ರಿ. ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವಾಗ್ಲೂ ಸಿಗುತ್ತೆ ಅದು. ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇರೆ ಸಂದರ್ಭದಲ್ಲೂ ಕೇಳ್ಬಹುದು, ಮತ್ತೆ ಪುನಃ ಕೇಳ್ಬಹುದು. ಎಲ್ಲಾ ಶ್ರೋತೃಗಳು ಇದನ್ನ ಗಮನಿಸ್ಬೇಕು. ಈ ತರ ಕಾರ್ಯಕ್ರಮ ಕೇಳ್ತಾ ಇದ್ದಾಗ ನಾವು ಮುಂದೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ, ನಮ್ಮ ಕಡೆಯಿಂದ ಏನು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ವಿಚಾರ ಮಾಡ್ಲಿಕ್ಕೆ ಆಸ್ಪದ ಆಗ್ತದೆ. ಆಗ್ಲಿ, ಎಲ್ಲರಿಗೆ ಒಂದು ಬುದ್ಧಿಯನ್ನ ತಂದುಕೊಡ್ಲಿ ಅಂತ ಹಾರೈಸ್ತೇವೆ ನಾವು. ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕರೆ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ, ನಾ ಗೋಕಾಕ್ ಅಂತ ಮಾತಾಡ್ತೇನ್ರಿ. ಹೇಳ್ರಿ ಹೆಸರು? ನಾನು ಕುಶಾ ರಾಮಕೃಷ್ಣ ಬಸರಿಗಿರಿ. ಕುಶಾರಾಮ್ ಇವರು ವಿಜಯ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಕುಶಾ ಅವ್ರೆ. ನಮಸ್ಕಾರ. ಆರಾಮ್ರಿ? ಹ್ಞೂನ್ರಿ, ನೀವ್ ಆರಾಮಿದ್ದೀರಲ್ಲ? ಆರಾಮ್. ಇವತ್ತಿಂದ ಕಾರ್ಯಕ್ರಮ ಕೇಳಿದ್ರಿ ಸರ್. ಒಟ್ಟ ಒಂದು ತಪ್ಸಾಗಿಲ್ಲ, ಕರೆಕ್ಟ್ ಕೇಳ್ತೇವ್ರಿ. ಚೆನ್ನಾಗಿ ಬರ್ತದೆ ಮೇಡಮ್. ಚೆನ್ನಾಗಿ ಬರ್ತದೆ. ಏನ್ ಅಳವಡಿಸ್ಕೊಂಡಿದ್ದೀರಾ ನಿಮ್ ಜೀವನದಲ್ಲಿ? ಅದು ಹಳಿದ ಇದ್ರೊಳಗನೆ ಹೊಸದು ಚೈತನ್ಯ ಶಕ್ತಿ ತುಂಬುವಂಗ ಸ್ವಾಮೀಜಿ ಮಾಡ್ತಾರೆ. ಈಗ ಇದ್ದದ್ದು ಸಹಜವಾಗಿದ್ದದ್ದು ಅದ್ರೊಳಗನೆ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ ಸ್ವಾಮಿಗಳು. ಈ ಬಾಹ್ಯ ಒಂದು ನಾವು ಆಕರ್ಷಣೆಗಿಂತ ನಾವು ಪಾರಮಾರ್ಥಿಕ ಒಂದು ಹಾದಿಯನ್ನು ಹುಡುಕೊಳ್ಳೋದು ಪ್ರತಿಯೊಬ್ಬರ ಒಂದು ಧ್ಯೇಯ ಆಗ್ಬೇಕು. ಅಧ್ಯಾತ್ಮದ ಅದ್ರ ಬಗ್ಗೆ ಒಂದು ಏನಂತಾರೆ ಮುನ್ನುಡಿ ಮಾಡಿ ಕೊಟ್ಟಂಗ ಸ್ಟಾರ್ಟ್ ಮಾಡ್ತಾರಲ್ಲ, ಅದ್ರಲ್ಲಿ ನಮ್ಗೆ ಟೇಸ್ಟ್ ಬಂದು ಅದು ಕಂಟಿನ್ಯೂ ಮಾಡ್ತೇವೆ. ಅದರಿಂದ ನಮಗೆ ಚೈತನ್ಯ ಶಕ್ತಿ ಸಿಗ್ತದೆ. ಮನಸ್ಸಿನ ಚೈತನ್ಯವೇ ದೇಹದ ಚೈತನ್ಯ. ಸರ್ ನಮಸ್ಕಾರ. ನಿಮಗೂ ಒಳ್ಳೇದಾಗ್ಲಿ. ಬಹಳ ಸಂತೋಷ. ಇನ್ನುವರೆಗೆ ಪತ್ರ ಬರಿತಾ ಇದ್ದೀರಾ? ಕಂಟಿನ್ಯೂ ಇದೆ. ಒಂದ್ ಪ್ರಶಸ್ತಿ ಬಂತು, ಸ್ವಾಮೀಜಿ ಇದ್ರು ಮಾಡಿದ್ದಾರೆ. ಬಹಳ ಸಂತೋಷ ರೀ. ಇವತ್ತಿನ ಕಾರ್ಯಕ್ರಮ ಆಗಿಂದಾಗ ಇವತ್ತ ಬರೆದು ಬಿಡ್ತಿದ್ದಿಲ್ಲ. ನೋಡ್ತಾ ಇದ್ದೀನಿ. ಹೌದಲ್ರಿ? ಪ್ರೈಸ್ ಕೊಡಬಾರ್ದು ಅಂತ ಕೊಟ್ಟಿಲ್ಲ ಅಷ್ಟೇ. ಹಂಗೇನಿಲ್ಲ, ನನ್ ಮಗಳು ಬರೀತಾಳ್ರಿ ಸ್ವಾಮೀಜಿ ಅವರೇ. ಅದೇ ಮಹಾದೇವಿನ? ಮಹಾದೇವಿ, ಕರೆಕ್ಟ್. ಗುದಗಣ್ಣವ್ರ ಅಂತ ತಿಳ್ಕೊಂಡ್ರಿ. ಸಂತೋಷ. ಬಸವಾನಂದ ಸ್ವಾಮೀಜಿ ಸೇಮ್ ನಮ್ಮಂಗ ಹ್ಯಾಂಡ್ ರೈಟಿಂಗ್ ಸೇಮ್ ಆಗ್ತವ್ರಿ. ಬಸವಾನಂದ ಸ್ವಾಮೀಜಿ ನಿಸರ್ಗ ಜ್ಞಾನಾಮೃತ ಇಡೀ ಕರ್ನಾಟಕದಾದ್ಯಂತ ಜನಪ್ರಿಯವಾಗಿದೆ. ಒಂದು ಉತ್ತಮ ಒಂದು ಮಾಹಿತಿ, ಒಂದು ಜ್ಞಾನ ಸಿಗೋದ್ರಿಂದ ಅದು ಖಂಡಿತವಾಗಿ ಸಾಕಷ್ಟು ಜನರ ಜೀವನದಲ್ಲಿ ಬದಲಾವಣೆ ಕಂಡಿದೆ. ಮಹಾರಾಷ್ಟ್ರದ ಕನ್ನಡ ಬಂಧುಗಳು ಅವರು ಕೂಡ ಪತ್ರ ಬರೀತಾ ಇದ್ದಾರೆ. ನಮಸ್ಕಾರ. ಹೇಳಿ, ಎಲ್ಲಿಂದ? ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗೇರಿಯಿಂದ ಮಲ್ಲಪ್ಪ ಶೆಟ್ಟಿ ಮೇಡಮ್. ಹೇಳ್ರಿ ಶೆಟ್ರಿ. ನಮ್ಮ ಎಲ್ಲಾ ಕೇಳೋದರಿಗೆ ಹಾಗೂ ಗುರುಗಳಿಗೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಗೂ ಶುಭಾಶಯಗಳು. ನಿಮ್ಗೂ ಬಹುಮಾನ ವಿಜೇತರು ಮಲ್ಲಪ್ಪ ಶೆಟ್ರು ತಗೊಂಬಂದಿವ್ರಿ ಮೇಡಮ್. ಸರ್ ನಾವು ಅದ ಗುರುಗಳ ನಾವು ತಗೊಂಬಂದಿವ್ರಿ. ನಾವು ಸಂತೋಷ. ಬಂದಿದ್ದೀವಿ, ಮನಗುಂಡಿ ಬಂದು ಪ್ರೈಜ್ ಬಹುಮಾನ ತಗೊಂಬಂದಿವ್ರಿ ಗುರುಗಳು. ಬಹಳ ಸಂತೋಷ. ನಿಮ್ಮ ನಿಲಯದ ಎಲ್ಲಾ ಕಾರ್ಯಕ್ರಮಗಳು ನಾವು ತಪ್ಪದೆ ಕೇಳ್ತೀವಿ. ಚಲೋ ಆಯ್ತು. ಹೆಂಗೆ ಏನು ಆ ತತ್ವಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಒಳ್ಳೆ ಮಾತುಗಳನ್ನು ಮತ್ತು ಹಿತವಚನಗಳನ್ನು ನಾವು ಪ್ರತಿನಿತ್ಯ ಗುರುವಾರ ಕೇಳ್ತೇವ್ರಿ. ಸ್ವಲ್ಪ ನಮಗೆ ಒಂದು ಪ್ರಭಾವ ಬೀರಿದಿರಿ. ಅರಿವಿ ಗುರು ಅಂತ ಹೇಳ್ತಾರಲ್ಲ, ಹೌದಲ್ರಿ? ನಾವು ನಮ್ಮೊಳಗಿನ ಅರಿವನ್ನು ನಾವು ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಾಮೀಜಿ ಸಹಕಾರಿಯಾಗಿದ್ದಾರೆ. ಅಲ್ವಾ? ಬಹಳ ಸಂತೋಷ ರೀ. ಕಾರ್ಯಕ್ರಮ ಕೇಳ್ತಾ ಇರ್ರಿ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಸಾಕಷ್ಟು ಉತ್ತಮ ಮಾಹಿತಿ ನಿಮ್ಗೆ ಸಿಗ್ತದ. ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಕೇಳ್ತಾ ಇರ್ರಿ. ಧನ್ಯವಾದಗಳು. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡಿದ್ರಿ? ಮೇಡಮ್ ನಮಸ್ತೆ, ನಾನು ಶಿವಮೊಗ್ಗದಿಂದ ಮಲ್ಲಿಕಾರ್ಜುನ ಅಂತ. ಹೇಳ್ರಿ ಮಲ್ಲಿಕಾರ್ಜುನ ಅವರೇ, ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದ ಬಗ್ಗೆ. ಹೌದು ಮೇಡಮ್, ಚಂದ ಬರ್ತಾ ಇದೆ ಕಾರ್ಯಕ್ರಮ. ಗುರುಗಳು ಚಂದ ಮಾತಾಡ್ತಾರೆ. ನನಗೆ ಬೆಳಿಗ್ಗೆ ನಾನು ಅವ್ರ ಕಾರ್ಯಕ್ರಮ ಕೇಳಿ ಇವತ್ತು ಬೆಳಿಗ್ಗೆ ಎದ್ದಿದ್ದು ನಾನು. ಮತ್ತೆ ನಾನು ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಾನು ಪ್ರತಿದಿನ ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಬನ್ನಿ ಅಂತ ನಾನು ಪ್ರೇರಣೆ ಕೊಡ್ತಾ ಇದ್ದೀನಿ. ನಾನು ಟೀಚರ್ ಮೇಡಮ್, ಶಿರಾಳಕೊಪ್ಪದಲ್ಲಿ ಟೀಚರ್. ನಾನು ಶಿವಮೊಗ್ಗ ಆಗಿದೆ, ಶಿಕಾರಿಪುರ ತಾಲೂಕಲ್ಲಿ. ಗುರುಗಳು ಇವತ್ತು ಒಳ್ಳೆ ಸಂಕಲ್ಪ ಮಾಡಿದ್ರು, ನಮಗೆ ಖುಷಿ ಆಯ್ತು. ಮತ್ತೆ ಚಂದ ಮಾತಾಡ್ತಾರೆ ಗುರುಗಳು ಮೇಡಮ್, ಸರಳವಾಗಿ. ಮತ್ತೆ ಅವರು ಕೆಲವು ವಿಷಯಗಳನ್ನ ತಿಳಿಸ್ತಾರೆ, ಅದು ನಮಗೆ ಖುಷಿ ಆಗುತ್ತೆ ಮೇಡಮ್. ಅಲ್ಲ, ಆಧ್ಯಾತ್ಮ ಆಕ್ಚುಲ್ ಅದು ತುಂಬಾನೇ ಕಠಿಣ ಅಂತ ಅನಿಸ್ತಿರ್ತದೆ, ಆದ್ರೆ ಅದನ್ನ ಸರಳವಾಗಿ ಹೇಳಿದಾಗ ಅದು ನಮ್ಮ ಜೀವನಕ್ಕೆ ತುಂಬಾ ಹತ್ರ ಇರ್ತದೆ.
ಮೇಡಮ್ ನನಗೆ ಇನ್ನೊಂದು ಖುಷಿಯಾಗಿದೆ ಏನಂದ್ರೆ ಈಗ ಬುದ್ಧ ಇದನ್ನಲ್ಲ ತ್ರಿಪಿಟಕಗಳು ಸರಳವಾದ ಪಾಳಿ ಭಾಷೆಯಲ್ಲಿ ಜನರು ಸ್ಥಳೀಯವಾಗಿ ಹೇಳಿದ್ನಲ್ಲ ಆ ತರ ನನಗೆ ಗುರುಗಳು ಹೇಳಿದ್ದು ನನಗೆ ನೆನಪಾಗುತ್ತೆ ಮೇಡಮ್. ತುಂಬಾ ಖುಷಿ ಆಯ್ತು ಕೇಳಿ. ಧನ್ಯವಾದ. ಬಸವಾನಂದ ಸ್ವಾಮೀಜಿ, ಕಳೆದ ವರ್ಷ ಜನವರಿ 1ನೇ ತಾರೀಕೆ ನಾವು ಉದ್ಘಾಟನೆ ಮಾಡಿದ್ವಿ ಒಂದು ಉತ್ತಮ ಕಾರ್ಯಕ್ರಮ. ಅಂದ್ರೆ ತಾವು ಆಶಯಗಳನ್ನು ವ್ಯಕ್ತಪಡಿಸಿದ್ರಿ. ಒಂದು ವರ್ಷದ ನಂತರ ಈ ಕಾರ್ಯಕ್ರಮ 53 ಕಾರ್ಯಕ್ರಮ ಆದ್ಮೇಲೆ ತಮಗೆ ಯಾವ ರೀತಿ ಅನಿಸ್ತಾ ಇದೆ? ಇದಕ್ಕೆ ಕೇಳುಗರಂದ್ರೆ ಯಾವ ರೀತಿ ತಾವು ಮುಟ್ಟಿದಿರಿ ಅಂತ ತಮ್ಗೆ ಅನಿಸುತ್ತೆ? ನನಗೆ ಸ್ವತಃ ಧನ್ಯತಾ ಮನೋಭಾವನೆ ಅನುಭವಿಸ್ತಾ ಇದ್ದೀನಿ. ಮತ್ತು ನಾನು ಸುಮಾರೀಗ ಒಂದು 30 ವರ್ಷ ಹಿಂದಕ್ಕೆ ಹೊರಟೋಗ್ಬಿಟ್ಟಿದ್ದೀನಿ. ಅವಾಗ ಪರೀಕ್ಷೆಯಲ್ಲಿ ನಾವು ಬರೀ ಪರೀಕ್ಷೆಗೋಸ್ಕರ ಅಂತ ಓದ್ಕೊಂತಾ ಇದ್ವಿ. ಇವಾಗ ನಿಸರ್ಗ ಜ್ಞಾನಾಮೃತಕ್ಕೆ ತಯಾರಾಗ್ಬೇಕು ಅಂತ ಓದ್ಕೊಳ್ಬೇಕು. ಜೊತೆಗೆ ಪತ್ರಗಳು ಬರ್ತವೆ. ಅವಾಗ ನಾನು ಒಂದು ವರ್ಷ ಟೀಚರ್ ಆಗಿದ್ದಾಗ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೆ. ಇವಾಗ ಪತ್ರಗಳನ್ನ ಓದ್ಬಿಟ್ಟು ಪ್ರೈಸಿಗೆ ಸೆಲೆಕ್ಟ್ ಮಾಡ್ತೀವಿ. ಸ್ವಾಮೀಜಿ, ನಿರರ್ಗಳವಾಗಿ ನೀವು ಅಲ್ಲಂ ಪ್ರಭು ಅಂತ ಬೆಳಗಿನ ವಚನಗಳು ಇರ್ಬೋದು, ಅಕಮಾದ ವಚನ ಇರ್ಬೋದು, ಇಷ್ಟು ಸರಳವಾಗಿ ನೀವು ಓದ್ತೀರಿ. ಆಮೇಲೆ ಅಷ್ಟೇ ನಿರರ್ಗಳವಾಗಿ ನೀವು ಅರ್ಥವನ್ನ ವಿವರಿಸ್ತೀರಿ. ಅದು ನಿಜವಾಗಿ ಎಂಥ ಒಂದು ಅದ್ಭುತ ಜ್ಞಾನವನ್ನು ನೀಡ್ತಾ ಇದೆ. ನಿಮಗೆ ಅಭಿನಂದನೆ. ಪರಮಾತ್ಮನ ಅದು ಹೆಂಗ್ ನಿಮ್ಗೆ ಸಾಧ್ಯ ಆಗಿದೆ? ಪರಮಾತ್ಮನ ಕೊಡುಗೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಪರಮಾತ್ಮ ಶಕ್ತಿ ಕೊಟ್ಟಿರ್ತಾನೆ, ನಾವು ಅಭ್ಯಾಸ ಮಾಡ್ಬೇಕು. ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡ್ಬೇಕಾದ್ರೂ ಕೂಡ ನಾನು 15 ನಿಮಿಷ ಮಾತಾಡ್ಬೇಕಾದ್ರೆ ಒಂದು 45 ನಿಮಿಷ 1 ಗಂಟೆ ನಾನು ಅದ್ರ ಬಗ್ಗೆ ಚಿಂತನೆ ಮಾಡಿರ್ಬೇಕು, ಅಧ್ಯಯನ ಮಾಡಿರ್ಬೇಕು. ಆಮೇಲೆ ಒಂದು ಗಂಭೀರತೆ ನಮಗೆ ಇರ್ಬೇಕು ಕಾರ್ಯಕ್ರಮದ ಬಗ್ಗೆ. ನನ್ನ ಕಾರ್ಯಕ್ರಮವನ್ನ ಕರ್ನಾಟಕದಾದ್ಯಂತ ಸಾವಿರಾರು ಜನ ಅಲ್ಲ, ಲಕ್ಷಕ್ಕಿಂತ ಹೆಚ್ಚು ಜನ ಕೇಳ್ತಾರೆ. ಅವ್ರಿಗೆ ನಾನು ಸಂತೋಷ ನೀಡ್ಬೇಕು ಅಂತಕ್ಕಂತ ಒಂದು ಗಂಭೀರ ಭಾವದಿಂದ ನಾನು ಅಭ್ಯಾಸ ಮಾಡ್ತಿರ್ತೀನಿ. ಅದು ನನಗೆ ಪ್ರಾಯಶಃ ಇಷ್ಟು ಶಕ್ತಿಯನ್ನು ಕೊಡುತ್ತೆ ಅಂತ ಅನ್ಕೊಂಡಿದೀನಿ. ಸ್ವಾಮೀಜಿ ವಿಶ್ವೇಶ್ವರಯ್ಯನವರು ಈ ಮಾತು ಹೇಳ್ತಿದ್ರು, ಭಾಷಣ ಮಾಡ್ಬೇಕು ಅಂತಿದ್ರೆ ಇಷ್ಟು ತಯಾರು ಮಾಡ್ಕೊಂಡು ಹೋಗ್ತಿದ್ರು ಅವರು. ಒಂದು ಡಿಸಿಪ್ಲಿನ್ ಅಂತಾರಲ್ಲ, ಜೀವನದಲ್ಲಿ ಶಿಸ್ತು. ಕೇಳುಗರೆ ನೋಡಿ, ಸ್ವಾಮೀಜಿ ಎಷ್ಟು ಅಂದ್ರೆ ತಮ್ಮ ಒಂದು ಜ್ಞಾನವನ್ನ ದಾರಿ ಎರಿಲಿಕ್ಕೆ ಅವರು ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾರೆ. ಹೀಗಾಗಿ ನಾವು ಕೂಡ ಒಂದು ಸಲ ನಾವು ಕೇಳಿದ ತಕ್ಷಣ ಮರ್ತು ಬಿಡಬಾರ್ದು, ಮತ್ತೊಮ್ಮೆ ರಿಪೀಟ್ ಕೇಳಬೇಕು. ಸೋಮವಾರ ಕಾರ್ಯಕ್ರಮ ಇರ್ತದೆ, ಆಮೇಲೆ ಕಲಬುರಗಿ ಆಕಾಶವಾಣಿ ಶನಿವಾರ ಕೃಷ್ಣಾಂಗದೊಳಗೆ ಇರ್ತದೆ, ಮತ್ತೊಮ್ಮೆ ಕೇಳ್ತಾ ಇರಬೇಕು ಅಥವಾ ರೆಕಾರ್ಡ್ ಮಾಡ್ಕೊಳ್ಬೇಕು ಸಾಧ್ಯ ಆದ್ರೆ ಕೇಳಿ. ಮತ್ತು ಅವು ಭಾವನೆಗಳು ನಮ್ಮನ್ನು ಮುನ್ನಡೆಸ್ಬೇಕು. ಅಂದ್ರೆ ಸುಮ್ಮನೆ ಕೇಳಿಬಿಡಬಾರ್ದು, ಅವು ನಮ್ಮಲ್ಲಿ ರಿಜಿಸ್ಟರ್ ಆಗೋ ಥರ ಮಾಡಬೇಕು. ಅಂದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮ ನಿಮ್ಮ ಒಂದು ಮನಸ್ಸಿಗೆ ಹಿಡಿಸ್ತದೆ ಮತ್ತು ನಿಮ್ಮ ಜೀವನದೊಳಗೆ ಅದು ತಮ್ಮ ಕೆಲಸವನ್ನು ಮಾಡ್ತದೆ, ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳ್ತಾ ಮತ್ತೊಂದು ಕರೆ ತಗೋತಾ ಇದ್ದೀವಿ. ಹಲೋ, ನಮಸ್ತೆ. ಮಾತಾಡಿ. ಹೇಳಿ. ಇಲ್ಲ, ಏನೋ ತಾಂತ್ರಿಕ ತೊಂದರೆ. ಹಲೋ ಹಲೋ, ಹೇಳಿ. ನಮಸ್ಕಾರ, ಹೇಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆಪಾ, ಯಾರು ಮಾತಾಡೋದು? ನಾನ್ ನಾಗ್ನೂರಿಂದ ಕಲಾವತಿ ಅಂತ ಮಾತಾಡಿದ್ವಿ ಮೇಡಮ್. ಹೇಳಿ ಕಲಾವತಿ. ಗುರುಗಳಿಗೆ ನಮಸ್ಕಾರ ಮೇಡಮ್. ನಮಸ್ಕಾರಮ್ಮ. ನಾವು ಪ್ರೈಸ್ ವಿಜೇತರ ಆಗಿದ್ದೀವಿ ಗುರುಗಳೇ. ಹೌದಲ್ಲ? ಹೌದ್ರಿ, ಕಲಾವತಿ ಕುರಿ ಅಂತ ಹೇಳಿ. ಹೌದು, ನೆನ್ಪಿದ್ಯಮ್ಮ. ಹಾ ರೀ, ಬಂದಿದ್ರಾ ಪ್ರೈಸ್? ಹ್ಞೂನಮ್ಮ, ಆರಾಮಿದ್. ನೀವ್ ಆರಾಮಿದ್ದೀರಾ? ಹಾ, ನಾವು ಆರಾಮಿದೀವಿ. ಪ್ರೈಸ್ ತಗೊಳಕ್ ಬಂದಿದ್ರಾ? ಹಾ, ಬಂದಿದ್ದೀವ್ರಿ ಮೇಡಮ್. 2 ಸಲ ಬಂದಿದ್ದೀವ್ರಿ. ಬಹಳ ಸಂತೋಷ. ನಮ್ ಫ್ರೆಂಡ್ ಜೊತೆ ಒಂದ್ಸತಿ ಬಂದಿದ್ದೀವ್ರಿ. ನಮ್ ಪ್ರೈಸ್ಗೋಸ್ಕರ ಅವಾಗ ಒಂದ್ಸತಿ ಬಂದಿದ್ದೀವ್ರಿ. ಹೆಂಗೆ ಕಾರ್ಯಕ್ರಮ ಹೆಂಗ ಅನ್ಸದ? ಆಮೇಲೆ ಸ್ವಾಮೀಜಿ ಅವರ ತುಂಬಾ ಚೆನ್ನಾಗಿ ಬರ್ತಾ ಇದ್ರಿ ಸರ್. ಸ್ವಾಮೀಜಿ ಅವರ ಆಶ್ರಮದೆಲ್ಲ ಓಡಾಡಿದ್ರು ನೀವೆಲ್ಲ ಅಲ್ಲ? ಹಾ, ಎಲ್ಲ ನೋಡ್ಕೊಂಡ್ ಚೆನ್ನಾಗಿದೆ. ಆಶ್ರಮನೂ ಚೆನ್ನಾಗಿದೆ. ಒಂದು ನಿಸರ್ಗದ ಒಂದು ಪ್ರಕೃತಿ ಸೌಂದರ್ಯ. ಹಾ, ಪ್ರಕೃತಿ ಎಲ್ಲ ಸೌಂದರ್ಯ ಚೆನ್ನಾಗಿದೆ. ಅವ್ರು ಸಾವಯವ ಕೃಷಿ ಮಾಡ್ತಾರ ಅಲ್ಲಿ, ಹೌದಲ್ಲ? ಸಾವಯವ ಕೃಷಿ ಮಾಡ್ತಾರ ಅವ್ರು. ಅಂದ್ರೆ ಯಾವ್ದು ರಾಸಾಯನಿಕ ಉಪಯೋಗ ಮಾಡದೇನೆ ಒಂದು ಕೃಷಿ ಮಾಡ್ತಾರೆ. ಒಳ್ಳೇದಾಗ್ಲಮ್ಮ. ಶುಭವಾಗ್ಲಿ. ಕಾರ್ಯಕ್ರಮ ಹಿಂಗೆ ಕೇಳ್ತಾ ಇರ್ರಿ. ನಿಸರ್ಗ ಜ್ಞಾನಾಮೃತ ಸುವರ್ಣ ಮಹೋತ್ಸವಕ್ಕೆ ಮತ್ತೊಂದು ಕರೆ ಬಂದಿದೆ. ಹಲೋ ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಸ್ವಾಮೀಜಿ ಅವರಿಗೆ ಶರಣಾರ್ಥಿ. ಉಮಾ ಮೇಡಮ್. ತುಂಬಾ ಜ್ಞಾನಿಗಳು. ನಿಮ್ಮಿಂದ ಎಷ್ಟೋ ವಿಷಯಗಳು ಗೊತ್ತಾಗ್ತಾವ ಸರ್. ಇದು ಸೆಂಚುರಿ ಹೊಡಿತದಷ್ಟೇ ಅಲ್ಲ, ನಿಮ್ ಜೀವನ ಇರೋ ಮಟ್ಟ ಈ ಕಾರ್ಯಕ್ರಮ ಬೇಕು. ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು ಸರ್. ಅವರಂತೂ ಇಷ್ಟು ವಿನಯ ವಿಧೇಯತೆ, ಸ್ವಾಗತ ಸುಸ್ವಾಗತ ಅಂತ ಚಾಲು ಮಾಡ್ತಾರೆ. ರೆಡಿವೆ ಸರ್, ಒಟ್ಟು ರೆಡಿವೆ. ನಾನು ಏಕಾಂಗಿ ಆಗಿರ್ತೇನೆ, ಆದ್ರೆ ರೆಡಿವೆ ಒಟ್ಟೆ ಬಿಡುದಿಲ್ಲ ಸರ್. ಬೆಳಿಗ್ಗೆ ಏಕಾಂಗಿ ಅಲ್ವಲ್ಲ, ನಾವೆಲ್ಲ ಇರ್ತೀವಿ ನಿಮ್ ಜೊತೆ. ಎಷ್ಟೊಂದು ಸಂಗತಿಗಳು, ಎಂತೆಂತ ಪ್ರತಿಭಾನ್ವಿತ ವ್ಯಕ್ತಿಗಳು ಬರ್ತಾರೆ ಸರ್. ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಸರ್ ತಮಗೆಲ್ಲ. ಒಳ್ಳೇದಾಗ್ಲಿ. ಒಂದ್ಸಾರಿ ಬನ್ನಿ ಮಹಾಮನೆಗೆ ಉಮಾ ಮೇಡಮ್. ಖಂಡಿತ ಸರ್. ಪ್ರೈಸ್ ತಗೊಳಕ್ ಬಂದಿದ್ರ ನೀವು? ಬಂದಿಲ್ವಾ?
ಖಂಡಿತ. ಮತ್ತೆ ಇಲ್ಲಿ ರೆಡಿವೇ ಬಿಟ್ಟಿದ್ರಲ್ಲ ಸರ್, ಅವರಿಗೆ ನನ್ನ ಕಡೆಯಿಂದ ಕೊಡಿ. ತುಂಬಾ ನಿಮ್ಮಲ್ಲಿ ಒಂದು ಮಾನವತೆಯನ್ನು ಜಾಸ್ತಿ ಹೇಳ್ತೀರಿ ಸರ್. ನಾನು ನಿಜವಾಗ್ಲೂ ಎಲೆಮರೆ ಕಾಯಿ ಸಮಾಜ ಸೇವಕಿ ನಾನು ಸರ್. ನಾನು ನೌಕರಿ ಮಾಡಿರ್ಬೋದು, ಆದ್ರೆ 1 ಲಕ್ಷ ರೂಪಾಯಿ ಕೂಡ ನನ್ನ ಕಡೆ ಇಲ್ಲ. ದಯವಿಟ್ಟು ಅವರಿಗೆ ರೆಡಿವೇ ಎಷ್ಟು ಕೊಡ್ತೀರಿ ಕೊಡಿ. ಫೋನ್ ಮಾಡಿದ್ರು, ಖಂಡಿತವಾಗಿ ಸ್ವಾಮೀಜಿನೇ ಹೇಳಿದ್ದಾರೆ, ಅದಕ್ಕೆ ವ್ಯವಸ್ಥೆ ಮಾಡೋಣ. ನಿಮ್ ನಂಬರ್ ಇದೆ ನನ್ನ ಹತ್ರ, ಅಲ್ಲ ಅವ್ರಿಗೆ ಅವ್ರದ್ದು ಇದೆ ನಿಮ್ದು ಇದೆ, ಮಾತಾಡಿಸ್ತೀನಿ. ಶುಭವಾಗ್ಲಿ. ಸುಮಾರೇ ನಿಮ್ಮ ಒಂದು ನಿಮ್ಮ ಪ್ರೀತಿಪೂರ್ವಕ ಮಾತುಗಳಿಗೆ ಒಂದು ಧನ್ಯವಾದಗಳು. ಬಹಳ ಸಂತೋಷ. ಹಲೋ, ಮತ್ತೊಂದು ಕರೆ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಾನು ಹುಬ್ಳಿ ತಾಲೂಕ ಸುಳದಿಂದ ಮಾತಾಡ್ತಾ ಸರ್. ಹೆಸರು ಹೇಳಿ. ಮೌನೇಶ್ ಪತ್ತಾರ್ ಸರ್. ನೆನ್ನೆನೂ ಫೋನ್ ಮಾಡಿದ್ರಿ. ಹುಬ್ಳಿ ತಾಲೂಕ್ ಸುಳದಿಂದ ಸರ್. ಮೌನೇಶ್ ಹೇಳಿ, ಕಾರ್ಯಕ್ರಮ ಹೆಂಗ ಅನಿಸ್ತಾ ಇದೆ? ನಿನ್ ಫೋನ್ ಮಾಡಿದ್ನಲ್ಲ ಮೇಡಮ್. ಹೌದು ಹೌದು, ಇವತ್ತು ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಕಾರ್ಯಕ್ರಮ ಚಂದ ಬರ್ತಾವ ಮೇಡಮ್. ಕೇಳ್ತೀರಿ ನೀವು ಕಾರ್ಯಕ್ರಮನ? ಎಲ್ಲ ಕೇಳ್ತಾನೆ ಮೇಡಮ್. ನಾವು ಬ್ಲೈಂಡ್ ಅದೇವ್ ಮೇಡಮ್. ಅಲ್ಲ, ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮವನ್ನು ಕೇಳ್ತೀರಾ? ನಾವು ಕೇಳೋದು ಮೇಡಮ್, ಚಿತ್ರಗೀತೆ ಹಿಂಗ ಎಲ್ಲಾ ಕೇಳ್ತೇವೆ ಮೇಡಮ್. ಹೌದಾ? ಈಗ ಈ ಕಾರ್ಯಕ್ರಮ ನಡೀತಾ ಇರೋದು ನಿಸರ್ಗ ಜ್ಞಾನಾಮೃತ. ಅದು ಗುರುವಾರ ಕಾರ್ಯಕ್ರಮ. ಪ್ರತಿ ಗುರುವಾರ ಬೆಳಿಗ್ಗೆ 6:35 ಪ್ರಸಾರ ಆಗ್ತದೆ. ಮತ್ತೆ ಮರು ಪ್ರಸಾರ ಸೋಮವಾರ ದಿವಸ ರಾತ್ರಿ 9:15 ನಮ್ಮ ನಿಲಯದಿಂದ ಪ್ರಸಾರ ಆಗ್ತದೆ. ಕೇಳ್ತಾ ಇರಿ. ಕರೆ ತೆಗೆದುಕೊಳ್ಳಿ. ಹಲೋ ಮೇಡಮ್, ಇರ್ಲಿ ಮತ್ತೊಮ್ಮೆ. ಈಗ ಇನ್ನೊಂದು ಸಲಹೆ ಐತಿ ಮೇಡಮ್. ಹೇಳಿ. ಈಗ ನಮಗ ಪಿಕ್ಚರ್ ಅದು ಹಾಕ್ರಿ ಮೇಡಮ್. ಮೊದಲು ಪಿಕ್ಚರ್ ಬರ್ತಿತ್ತಲ್ಲ ಮೇಡಮ್. ಆಯ್ತು, ಅದನ್ನ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಹೇಳಿ. ಈಗ ಮುಂದಿನ ಕರೆನ ತೆಗೆದುಕೊಳ್ಳೋಣ. ಮತ್ತೊಂದು ಕರೆಗಿಂತ ಮೊದಲು ಸ್ವಾಮೀಜಿ, ಒಂದು ಸಾಯಿಬಾಬಾ ಅವ್ರದ್ದು ಒಂದು ಮಾತು ಬರ್ತದೆ, ಲವ್ ಆಲ್ ಸರ್ವ್ ಆಲ್ ಅಂತ ಹೇಳಿ. ಅಂದ್ರೆ ಏನಂದ್ರೆ ಎಲ್ಲರನ್ನು ಪ್ರೀತಿ ಮಾಡುವಂಥದ್ದು, ಎಲ್ಲರನ್ನು ಸೇವ್ ಮಾಡುವಂಥದ್ದು. ಈ ಭಾವನೆ ಯಾಕೆ ಸಮಾಜದಲ್ಲಿ ಬರ್ತಾ ಇಲ್ಲ? ಒಂದು ಆರೋಗ್ಯಕರವಾದ ವಾತಾವರಣ ಯಾಕಿಲ್ಲ? ಅನಾರೋಗ್ಯ ಯಾಕೆ ಕಾಡ್ತಾ ಇದೆ ಮಾನಸಿಕವಾಗಿ? ಇಲ್ಲ, ಅಲ್ಲಿ ನಾವು ನಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ತೀನಿ ನಾನು. ಸೇವೆ ಮಾಡ್ತಕ್ಕಂಥವ್ರು ಪ್ರೇಮ ಜೀವಿಗಳು ಸದಾಕಾಲ ಇರ್ತಾರೆ. ಅವರನ್ನ ನೋಡ್ತಕ್ಕಂಥ, ಅವರ ಸೇವೆಯನ್ನು ಪಡಿತಕ್ಕಂಥ ಒಂದು ಅದೃಷ್ಟಶಾಲಿಗಳು ನಾವು ಆಗ್ಬೇಕು. ಮತ್ತೆ ಸಮಾಜದಲ್ಲಿ ಒಳಿತು ಕೆಡುಕು ಎರಡೂ ಇರುತ್ತೆ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡು ಒಳಿತನ್ನೇ ನೋಡ್ತಾ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆದ್ರಿಂದ ಈಗ ಕರೆಯನ್ನ ತಗೊಳ್ಳೋಣ. ಅದೇ ಅಂದ್ರೆ ಗೆಲುವು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕು. ಮತ್ತೊಬ್ಬರ ಗೆಲುವಿನಲ್ಲಿ ನಮ್ಮ ಗೆಲುವನ್ನು ಕಾಣಬೇಕು. ಅಂದ್ರೆ ಪ್ರೀತಿ, ಅದರಿಂದನೇ ನಾವು ಜಗತ್ತನ್ನು ಗೆಲ್ಬಹುದು ಅನ್ನೋ ಆಶಯದೊಂದಿಗೆ ಮತ್ತೊಂದು ಕರೆ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ, ಹೇಳಿ, ಹೆಸರು ಹೇಳಿ. ತಾಳಿಕೋಟೆ ತಾಲೂಕಿನ ಬೆಳೆಬಾವಿ ಗ್ರಾಮದಿಂದ ಮಲ್ಲಿಕಾರ್ಜುನ್ ಅಂತ ಮಾತಾಡ್ತೇನೆ ಸ್ವಾಮೀಜಿ. ಹೇಳಿ ಮಲ್ಲಿಕಾರ್ಜುನ್ ಅವರೇ. ರೇಡಿಯೋ ಸಿಬ್ಬಂದಿ ವರ್ಗದ ಸಾಹೇಬರುಗಳಿಗೂ ನನ್ನ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸ್ವಾಮೀಜಿ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾರೆ ಸ್ವಾಮೀಜಿ. ವೇದ ವಾಕ್ಯಗಳನ್ನು ಕೇಳಿದ್ರೆ ತುಂಬಾ ಜೀವನದಲ್ಲಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅಳವಡಿಸೋಕೆ ಸಾಧ್ಯ ಆಗಿದೆ ಸರ್. ಹೌದು. ನೀವು ಹೇಳಿದಂತ ಒಂದು ಮಾರ್ಗದರ್ಶನ ಮತ್ತು ಕಾಮ, ಕ್ರೋಧ, ಮದ, ಮತ್ಸ ಇವೆಲ್ಲ ಬಿಟ್ಟು ಒಂದು ಆಧ್ಯಾತ್ಮಿಕ ಜೀವನದ ಹಾದಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದು ಮತ್ತು ಹಿರಿಯರಿಗೆ ಯಾವ ತರ ಗೌರವ ಕೊಡ್ಬೇಕಂತಕ್ಕಂಥದ್ದು ನಮ್ಮ ಆಶೀರ್ವಾದ ವಚನದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕು ಕಾಣ್ತಾ ಇದೆ. ಹೌದೌದು. ತುಂಬಾ ಧನ್ಯವಾದ. ಧನ್ಯವಾದ. ಹಲೋ, ನಮಸ್ತೆ. ಹೇಳಿ. ಕೇಳಿಸ್ತಾ ಇದೆ, ಹೇಳಿ, ಹೆಸರು ಹೇಳಿ. ಶುಭಾಶಯಗಳು ನಿಮ್ಗೂನು. ಎಲ್ಲಿಂದ ಮಾತಾಡ್ತಾ ಇದ್ರಿ? ಯಾರು? ಹೆಸರು ಹೇಳ್ರಿ. ಹೆಸರು ಚಂದಪ್ಪ, ನಂದಪ್ಪ. ದುಂಡಪ್ಪ. ಕಾರ್ಯಕ್ರಮ ಹೆಂಗ ಅನಿಸ್ತಾ ಇದೆ? ದುಂಡಪ್ಪ, ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಹೆಂಗ ಅನಿಸ್ತದ ನಿಮಗ? ಕಾಯಂ ಕೇಳ್ತೀರಿ ಯಾಕಂದ್ರೆ ಗುರುವಾರ ಕೊಮ್ಮೆ ಬೆಳಿಗ್ಗೆ ಬರುತ್ತಲ್ರಿ 6 ಮ್ಯಾಗ. ಕಾಯಂ ಕೇಳ್ತೀರಿ, ಬಾಳ ಚಂದ ಬರ್ತಾವ್ರಿ. ಹಿಂಗ ನೆಟ್ಕೊಂಡ್ರಿ ಇವೆಂಟ್ ಮಾಡ್ತೀವ್ರಿ. ಅಭಿಮಾನಿ ಕೇಳುಗರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಹಲೋ, ಮತ್ತೊಂದು ಕರೆ. ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಹೆಬ್ಸೂರಿಂದ ಮಾತಾಡುದು ಸರ್. ಜಗದೀಶ.
ಹಾ ಜಗದೀಶ್ ಹೌದ್ರಿ. ಗಾಳಿ ಮಾತಾಡಿ ಜಗದೀಶ್. ನಾವು ಹೆಪ್ಸೂರಿಂದ ಮಾತಾಡ್ತಾ ಇರೋದು. ನಿಮ್ ಕಾರ್ಯಕ್ರಮ ಬಹಳ ಚಲೋ ಬರ್ತದೆ. ಹೌದು, ಬಹಳ ಇಷ್ಟ ಆಗಿದೆ. ಏನ್ ಹೇಳ್ಬೇಕನ್ನೋದ ಗೊತ್ತಾಗೋದ್ರಿ ನನಗೆ. ಅಂದ್ರೆ ಹೇಗೆ ಏನ್ ಬದಲಾವಣೆ ಕಾಣದ ನಿಮ್ ಜೀವನದೊಳಗೆ, ಅದನ್ನ ಅಳವಡಿಸ್ಕೊಂಡಿರ ಹೆಂಗ? ಹೌದೌದ್ರಿ, ನಾವು ಕೆಲವೊಂದು ಮುಖ್ಯ ವಿಷಯಗಳನ್ನ, ಎಲ್ಲಾ ಮುಖ್ಯ ವಿಷಯನ ಅದಾವ್ರಿ, ಕೆಲವೊಂದು ಮುಖ್ಯ ವಿಷಯಗಳನ್ನ ನಮ್ ಜೀವನದೊಳಗೆ ಅಳವಡಿಸ್ಕೊಂಡ್ರಿ. ಅಂದ್ರೆ ಸದ್ಗುಣಗಳು ಬೇಕು, ಮತ್ತೆ ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡುವಂತ ಸ್ವಭಾವ ನಾವು ಬೆಳೆಸ್ಕೊಳ್ಬೇಕು. ಹೌದೌದೌದು. ಮಕ್ಕಳಿಗೆ ಬಹಳ ಗದರ್ಸಿರ್ತೀವಿ, ಗದರ್ಸೋದ್ ಬದ್ಲಿ ಅವ್ರ ಒಂದು ಮಾತುಗಳನ್ನ ಕೇಳಿ ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡೋ ಒಂದು ವಿಧಾನ ಇದರಿಂದ ನಾವು ಜೀವನದಲ್ಲಿ ಬದಲಾವಣೆ ಕಾಣಬಹುದು. ಹೋಗಿದ್ದೀವಿ ನಾವು ಅಪ್ಪರನ್ನ ದರ್ಶನ ಮಾಡ್ಕೊಂಡು. ಹೋಗ್ ಬಂದ್ರ? ಕುಟುಂಬದ ಸಮೇತನ ಹೋಗಿ ಬಂದಿದ್ದೀವ್ರಿ ನಾವು. ಅಡ್ಡಿಲ್ಲ. ಆಗ್ಲಿ ಜಗದೀಶ್, ಒಳ್ಳೇದಾಗ್ಲಿ. ನಿಸರ್ಗದ ಜ್ಞಾನಾಮೃತ ನಿಮಗೆ ಸಿಗ್ತಾ ಇರ್ಲಿ ಅಂತ ಹಾರೈಸ್ತೇವೆ ನಾವು. ಹಲೋ, ಹೌದು, ನಾವು ಕಟ್ಟೆ ಅಂತ ಧ್ವನಿ ಗೊತ್ತಾಯ್ತು ನಿಮ್ದು. ನೀವು ಗೊತ್ತಾಯ್ತು. ಈಗ ನಾವು ಸಾಧನೆ ಮಾಡಿದ್ರಾಕತ್ತೆ, ಶಿವನ ದಯ ಇದ್ರಾಕತ್ರಿ. ಎಲ್ಲಾ ಎಷ್ಟು ಎರಡೂ ಬೇಕು. ಶಿವನ ಸಾಧನೆ ಮಾಡಿ ನಾವು ಸ್ವಾಮಿಗಳಾಗ್ಬೋದಾ? ಮೊದಲು ಸಾಧನೆ ಬೇಕು. ಸಾಧನೆ ದಯೆಯನ್ನ ಇಳಿಸೋದಕ್ಕೆ ಅನುಕೂಲ ಆಗತ್ತೆ. ಅದರಿಂದ ಯಾರು ಬೇಕಾದ್ರೂ ಸಾಧನೆ ಮಾಡಬಹುದು. ವಿರೂಪಾಕ್ಷ ಕಟ್ಟಿಯವ್ರೆ, ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೇಕ್ರಿ ಸ್ವಾಮಿಗಳ. ಅದು 15 ನಿಮಿಷದೊಳಗೆ ಶಾಟ್ನಾಗ ಏನು ಅದು ಮನ ಮುಟ್ಟೋದು ಕಷ್ಟ. ಇದು ಒಂದೇ ಕಾರ್ಯಕ್ರಮ ಅಲ್ವಲ್ಲ ವಿರೂಪಾಕ್ಷ ಅವ್ರೆ? ಅಲ್ರಿ, ಇಂಥವು ಬಹಳ 15 ನಿಮಿಷದಲ್ಲೇ ಸಾಕಷ್ಟು ಮಾಹಿತಿ ಇರ್ತದೆ. ನೀವು ಮತ್ತೊಮ್ಮೆ ರೆಕಾರ್ಡ್ ಮಾಡಿ ಮತ್ತೊಮ್ಮೆ ಕೇಳಿ ಕಾರ್ಯಕ್ರಮ. ಯಾಕಂದ್ರೆ 2-3 ಸಾರಿ ಕೇಳ್ಬೇಕು ನೀವು, ಅಂದ್ರೆ ನಿಮ್ಗೆ ಜಾಸ್ತಿ ಮಾಹಿತಿ ಸಿಗ್ತದೆ. ಫೋನ್ ಕಟ್ ಮಾಡ್ಬೇಡ್ರಿ ಸ್ವಾಮಿಗಳ. ಬೇರೆ ಬೇರೆಯವರೆಲ್ಲ ಫೋನ್ ಮಾಡ್ತಿರ್ತಾರೆ. ಅಲ್ಲ, ನಿಮ್ಗ ಆಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸ್ವಾಮೀಜಿ ನೋಡ್ರಿ, ಅಂದ್ರೆ ಹೇಗೆ ಸ್ವಾಮಿಗಳಾಗ್ಬೋದಾ ಅಂತ ಕೇಳ್ತಾರ. ಅಂದ್ರೆ ಸ್ವಾಮೀಜಿ ಆಗ್ಬೇಕು ಎಷ್ಟು ಕಷ್ಟ ಇರ್ತದೆ. ತಾವು ಆರಂಭ ಮಾಡಿದಾಗ ಎಂತ ಒಂದು ಮಾತಾಡಿ. ಹೇಳಿ. ಹಲೋ, ನಮಸ್ತೆ. ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ. ಯಾರು ಮಾತಾಡುದು? ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ನಾಗೂರಿಂದ ಮಾಂತೇಶ್ ಪುರಿ ಅವರ ತಾಯಿ ಮಾತಾಡುದು. ನಮ್ಮ 2 ಮಕ್ಕಳು ನಿಮ್ಮ ಇದಕ್ಕೆ ಬಂದು ಹೋದ್ರು. ಅವ್ರು ನಿಮ್ಮಿಂದ ನಮ್ಮ ಮಕ್ಕಳ ಜನ್ಮ ಪಾವನ ಹಾಕು. ಧನ್ಯವಾದಗಳು. ಸಂತೋಷ ಅಮ್ಮ. ನಿಮ್ಮ ಹೆಸರೇನು? ನನ್ನ ಹೆಸರು ಪಾರ್ವತಿ. ಪಾರ್ವತಿ, ಅದೇ ಕಲಾವತಿ ಅವ್ರ ತಾಯಿ. ಹೌದ್ರಿ, ಮಾಂತೇಶಿ ಕಲಾವತಿ ಇಬ್ರು ಮಕ್ಕಳ್ರಿ. ಇಬ್ರು ಬಂದಿದ್ರಿ, ಪ್ರೈಸ್ ತಗೊಂಡ್ ಬಂದಾರ. ಸಂತೋಷ. ನಿಮ್ಮಿಂದ ಅವ್ರ ಜನ್ಮ ಪಾವನ ಹಾಕು. ನಿಮ್ಮ ಆಶೀರ್ವಾದ ಸಿಕ್ಕುದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನೀವು ಬನ್ನಿ ಒಂದ್ಸರಿ ಆಶ್ರಮಕ್ಕೆ. ಬರ್ತೀವ್ರಿ ಅಪ್ಪಾಜಿ. ನಮಸ್ಕಾರ. ಒಳ್ಳೇದಾಗ್ಲವ. ಕಾರ್ಯಕ್ರಮ ಕುರಿತಂತೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರೆ ಬಹಳ ನಮ್ಗೆ ಸಂತೋಷ ಆಗುತ್ತೆ. ಹಲೋ, ನಮಸ್ತೆ. ಹಲೋ, ಹೇಳಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಮ್ಮ? ಯಾರು ಮಾತಾಡೋದು? ತಾಲೂಕು ಕಟಗೇರಿಯಿಂದ. ಹೆಸರು? ಕಾವೇರಿ ಮಂದಿ. ಕಾವೇರಿ, ನಮ್ಮ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಕುರಿತಂಗೆ ತಮ್ಮ ಅನಿಸಿಕೆ? ನಿಮ್ದೆಲ್ಲ ಚಲೋ ಮೂಡಿ ಬರ್ತೈತ್ರಿ. ನಿಸರ್ಗ ಜ್ಞಾನಾಮೃತ ಕೇಳ್ತಾ ಇದ್ದೀರಾ ನೀವು? ಹಾ, ಕೇಳ ಖುಷಿ ಆಗ್ತದ್ರಿ ಮೇಡಮ್. ಏನೇನ್ ವಿಷಯಗಳು ಸಿಕ್ಕುವ ಅದ್ರಲ್ಲಿ ನಿಮ್ಗೆ? ನಾನ್ ಜಸ್ಟ್ ಈಗ ಬಂದ್ ಹಚ್ಚಿದ್ದೆ ಮೇಡಮ್ ರೇಡಿಯೋ. ಸಾಕಷ್ಟು ಕರೆಗಳಲ್ಲಿ ವೈಯಕ್ತಿಕವಾಗಿ ಪ್ರಶ್ನೆ ಕೇಳ್ತಾರೆ. ನಿಸರ್ಗ ಜ್ಞಾನಾಮೃತ ಕುರಿತಂತೆ ತಿಳಿಸಿದ ಬೇಕು. ಮುಂದಿನ ಕರೆ ಕೇಳುವಂತ ಮೊದಲು ನಮ್ಮ ಬಸವಾನಂದ ಸ್ವಾಮೀಜಿ ಅವರ ಒಂದು ಅನುಭವಗಳು. ಯಾಕಂದ್ರೆ ಬಸವಾನಂದ ಸ್ವಾಮೀಜಿ ನೀವು ಸಾಕಷ್ಟು ಎಡರು ತೊಡರುಗಳನ್ನು ದಾಟಿ ಒಂದು ಯಶಸ್ಸಿನ ತರ ನಡೀತಾ ಇದ್ದೀರಿ. ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನರಿಗೆ ನೀವು ಉಪವಾಸ ಸ್ವಾಮಿ ಅಂತಾನೆ ಜನಪ್ರಿಯ ಆಗಿರಿ. ಹೇಗೆ ನಿಮ್ಮ ಯಶಸ್ಸಿನ ಸೂತ್ರಗಳು ಹೇಗೆ? ನೀವು ಆರಂಭದಿಂದ ಇಲ್ಲಿವರೆಗೆ ಬರ್ಬೇಕು ಅಂತಂದ್ರೆ ಹೇಗೆ ಈ ಒಂದು ಪಯಣವನ್ನು ತಾವು ಸವಿಸಿದಿರಿ? 1-2 ಮಾತು ಹೇಳ್ಬೋದು. ನನ್ನ ವೈಯಕ್ತಿಕ ಆರೋಗ್ಯವನ್ನ ಮೊದಲು ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆ ನನ್ಗಾಯ್ತು. ಯಾಕಂದ್ರೆ ನಾನು ಸಣ್ಣ ಹುಡುಗನಿಂದ ಅನೇಕ ಕಾಯಿಲೆಗಳನ್ನ ಎದುರಿಸಿ ಆರೋಗ್ಯವನ್ನು ಪಡ್ಕೊಂಡಂತವನು. ಈ ಆರೋಗ್ಯ ಭಾಗ್ಯ ಅನ್ನುವಂಥದ್ದು ನನಗೆ ಹುಟ್ಟಿನಿಂದ ಬರಲಿಲ್ಲ. ಅಂದ್ರೆ ಮೊದಲು 9 ತಿಂಗಳವರೆಗೂ ಚೆನ್ನಾಗಿದ್ದೆ ಅಂತ ಹೇಳ್ತಿದ್ರು. ನಂತರ ಕಾಯಿಲೆ ಶುರುವಾಗಿತ್ತು. ಅದರಿಂದನೇ ನನಗೆ ಕಣ್ಣು ಹೊರಟೋಯ್ತು. ಆಮೇಲೆ ನನಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದು ಅಂದ್ರೆ ನಮ್ಮ ತಂದೆ ತಾಯಿಗಳು ವಿದ್ಯಾಭ್ಯಾಸ ಮಾಡಿಸಿದ್ರು. ಈಗೇನು ಹುಬ್ಬಳ್ಳಿ ಅಂಧ ಮಕ್ಕಳ ಪಾಠಶಾಲೆಯಿಂದ ಮಾತನಾಡಿದ್ರಲ್ಲ, ಹಾಗೆ ನಾನು ಒಂದು ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಮೈಸೂರಲ್ಲಿ ಓದಿದ್ದು. 10 ವರ್ಷ ನಾವು ಒಂದೇ ಸ್ಕೂಲು, ಒಂದೇ ಹಾಸ್ಟೆಲಲ್ಲಿ ಮತ್ತು ಸ್ಕೂಲ್ ಒಂದೇ ಕಡೆ ಇತ್ತು. ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಸ್ಕೊಟ್ಟಂಥ ಶಾಲೆ. ಆ ಶಾಲೆ ನಮಗೆ ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ವ್ಯಾಮೋಹ ಬೆಳೆದು ಬಿಟ್ಟಿತ್ತು ಅಂದರೆ ಬಿಟ್ಟು ಬರೋದೇ ಕಷ್ಟ ಆಗ್ತಾ ಇತ್ತು.
ಅಲ್ಲಿ ಶಿಕ್ಷಕರಾಗಿ ಕೂಡ ತಾವು ಕೆಲಸ ಮಾಡಿದ್ರಿ? ಅದೇ ಸ್ಕೂಲಲ್ಲ, ಬೇರೆ ಹಾಸನದಲ್ಲಿ 1 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಆಮೇಲೆ ಬಸವಣ್ಣನವ್ರ ತತ್ವ ಗೊತ್ತಾಯ್ತು ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳಿಂದ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದು ಅಂದ್ರೆ ತರಂಗಿಣಿ ಅಂತ ಒಂದು ಪುಸ್ತಕ ಇದೆ, ಅಕ್ಕ ಮಹಾದೇವರ ಸಮಗ್ರ ಜೀವನವನ್ನು ಕುರಿತಾದ ಕಾದಂಬರಿ. ಅದು ರಾತ್ರಿ ಪ್ರವಚನ ಕೇಳ್ತಿದ್ದೆ, ಬೆಳಗ್ಗೆ ಆ ಪುಸ್ತಕ ಓದಿಸ್ತಾ ಇದ್ದೆ. ಒಬ್ರು ಪುಸ್ತಕ ಓದಿ ಹೇಳ್ತಾ ಇದ್ರು, ಕೇಳಿಸ್ಕೊಂತ ನಾನು ಒಂದ್ ದಿವಸ ಅಕ್ಕ ಮಹಾದೇವ್ರ ಮನೆ ಬಿಡುವಾಗ ನನಗೂ ಆಲೋಚನೆ ಬಂದ್ಬಿಡ್ತು, ಒಂದು ಬೀಜ ಬಿತ್ತು ಒಳಗಡೆ, ನಾನ್ಯಾಕೆ ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು 93ನೇ ಇಸ್ವಿಯಲ್ಲಿ ಅದು ಬಿಟ್ಟೆ. ಈಗ 32 ವರ್ಷ ದಾಟಿ 33ನೇ ವರ್ಷ ಬರ್ತಾ ಇದೆ. ಈ ಅವಧಿನಲ್ಲಿ ಸಮಾಜದ ಪುತ್ರನಾದೆ ನಾನು. ತಾಯಿ ತಂದೆಗಳನ್ನು ಬಿಟ್ಟು ಇಡೀ ಸಮಾಜಕ್ಕೆ ನನ್ನನ್ನು ನಾನು ಅರ್ಪಿಸ್ಕೊಂಡೆ. ಸಮಾಜ ನನ್ನನ್ನ ಎತ್ತಿ ಹಿಡಿತು, ಎಲ್ಲವನ್ನೂ ಕೊಡ್ತು, ಪ್ರೀತಿ ಮಾಡ್ತು, ನನಗೇನು ಸಹಕಾರ ಬೇಕು ಎಲ್ಲ ಕೊಟ್ಟರು. ಹೇಳ್ತಿದ್ದಾರೆ. ಈಗ ನಾನು ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡ್ಬೇಕಾದ್ರೆ ಒಬ್ಬರ ಹತ್ರ ಓದಿಸ್ಬೇಕು ನಾನು. ಹೌದು, ಓದಿಸಿ ರೆಕಾರ್ಡ್ ಮಾಡ್ಕೊಂಡು, ಜೊತೆಗೆ ಇವಾಗೆಲ್ಲ ತುಂಬಾ ಅನುಕೂಲತೆಗಳು ಬಂದಿದೆ. ಪೆನ್ ಡ್ರೈವ್ ರೆಡಿ ಮಾಡ್ಕೊಳ್ತೀವಿ, ತುಂಬಾ ಅನುಕೂಲತೆಗಳಾಗಿದೆ. ಆ ಎಲ್ಲ ಅನುಕೂಲತೆಗಳನ್ನು ಬಳಸ್ಕೊಂಡು ಈ ನಿಸರ್ಗ ಜ್ಞಾನಾಮೃತ ನೀವು ಅದನ್ನೇ ವಾಪಸ್ ಸಮಾಜಕ್ಕೆ ಕೊಡ್ತಾ ಇದ್ರಿ. ಈಗ ವೈದ್ಯ ಸಂಗಣ್ಣ ನಿಸರ್ಗ ಮತ್ತು ಯೋಗ ಮತ್ತು ನಿಸರ್ಗ ಒಂದು ಚಿಕಿತ್ಸಾ ಕೇಂದ್ರದ ಮೂಲಕ ನೀವು ನಿಸರ್ಗ ಚಿಕಿತ್ಸಕರಾಗಿದ್ದು ಒಂದು ಮಾತಿನಲ್ಲಿ. ನನ್ನದು ಮುಖ್ಯವಾಗಿ ಆರೋಗ್ಯ ಜೀವನ ಅಂತ ಒಂದು ಪುಸ್ತಕ ಇದೆ. ಹರ್ಡೇಕರ್ ಮಂಜಪ್ಪನವರು ಕರ್ನಾಟಕ ಗಾಂಧಿ ಅಂತ ಕರೀತಾರೆ ಅವ್ರಿಗೆ. ಅವ್ರದ್ದು ಆರೋಗ್ಯ ಜೀವನ ಪುಸ್ತಕ ಓದಿಸ್ಮೇಲೆ ಅನ್ನಿಸ್ತು, ಆವಾಗ್ಲೇ 100 ವರ್ಷದ ಹಿಂದೆನೆ ಅವರು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಮಾಡಿದ್ರು. ಊರೂರಿಗೆ ಚಹಾ ಕುಡಿಬೇಡಿ ಅಂತ ಹೇಳೋದಕ್ಕೆ ಊರೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ರು ಅವರು. ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರ ವಿರುದ್ಧ ಹೆಚ್ಚು ಮಾಡಿದಕ್ಕಿಂತಲ ಅವರು ಸಮಾಜ ಸುಧಾರಣೆ ಕಡೆಗೆ ಹೆಚ್ಚಿನ ಗಮನ ಕೊಟ್ರು. ಆದ್ರಿಂದ ನನಗನ್ನಿಸ್ತು, ನಾವು ಪುರಾಣ ಪ್ರವಚನ ಮಾಡೋದು ಒಂದು ಭಾಗ ಆದ್ರೆ ಅದಕ್ಕಿಂತ ಹೆಚ್ಚು ನಮ್ಮ ಸುಧಾರಣೆ ಕಡೆಗೆ, ನಮ್ಮ ಆರೋಗ್ಯದ ಸುಧಾರಣೆ ಕಡೆಗೆ, ಸಮಾಜ ಸುಧಾರಣೆ ಕಡೆ ಗಮನ ಕೊಡ್ಲೇಬೇಕು ನಾವು. ಖಂಡಿತ ಖಂಡಿತ. ಮಹಾದೇವಿಯಕ್ಕ ಹಾಗಿದ್ರು, ಅಲ್ಲಮ ಪ್ರಭುಗಳು ಇದ್ರು, ಬಸವಣ್ಣವರ ಬಹಳ ದೊಡ್ಡವರಿದ್ರು ಅಂತ ಹೇಳ್ತೀವಿ. ಸ್ವಾಮೀಜಿ, ಆರೋಗ್ಯದ ಒಂದು ಸಮಾಜ ನಿರ್ಮಾಣಕ್ಕೆ ನಾವು ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ನೋಡ್ಕೊಳ್ಬೇಕು ಅನ್ನೋದಕ್ಕೆ ತಾವು ಈಗ ಮಾಡ್ತಾ ಇರುವಂತಹ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಸಾಗಿಸಿ ಮತ್ತು ತಮ್ಮ ಒಂದು ಕ್ರಿಯೆಗಳು ಅಷ್ಟು ಸವಾಲುಗಳಿದ್ರು ಕೂಡ ಯಶಸ್ವಿಯಾಗಿ ನೀವು ಮುನ್ನಡೆಸಿದ್ರಿ. ನಿಮಗೆ ಅಭಿನಂದನೆಗಳು. ಕೊನೆಯ ಒಂದು ಕರೆಯನ್ನು ತೆಗೆದುಕೊಳ್ಳೋಣ ಈ ಒಂದು ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ. ನಾ ಮೌನೇಶ್ ಬತ್ತಾರ್ ಮಾತಾಡೋದು ಸರ. ಮತ್ತೆ ಹೇಳಿ. ಬ್ಯಾಟಿಂದ. ಹಾ ಸರ, ಹೇಳಿ. ಈಗಾಗಲೇ ಫೋನ್ ಮಾಡಿದ್ರಲ್ಲ. ಈಗ ಆಕಾಶವಾಣಿಯಲ್ಲಿ ಹಾಡು ಹಾಡ್ಬೇಕಿತ್ತು ಸರ್ ನಾನು. ಅದಕ್ಕೆ ಇದು ಈ ವೇದಿಕೆ ಅಲ್ಲ, ಮತ್ತೆ ಮತ್ತೊಂದು ಇದರೊಳಗೆ ಕರೆ ಮಾಡಿ ನೀವು, ಅಥವಾ ನೀವು ಆಕಾಶವಾಣಿಗೆ ಬಂದು ಹೋಗಿ. ಖಂಡಿತ ಮತ್ತೊಂದು ಕರೆ ಕೊನೆಯದಾಗಿ. ಹಲೋ, ನಮಸ್ಕಾರ. ಹೇಳಿ. ಹಲೋ, ಹೇಳಿ ಹೇಳಿ ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡುದ್ರಿ? ನಾವು ಬೈಲಹೊಂಗಲದಿಂದ ಮಲ್ಲಪ್ಪ ಸೋವಂಕಿ ಅಂತ ಮೇಡಮ್ ರೀ. ಮಲ್ಲಪ್ಪ, ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ರಿ. ವೇಳೆ ತುಂಬಾ ಕಡಿಮೆ ಇದೆ, ಮಾತಾಡಿ. ಮುಗಿತಾ ಇದೆ. ಬಾಳ ಚಂದ ಬರ್ತೈತ್ರಿ ಮೇಡಮ್. ಬಾಳ ಒಟ್ಟ ತಪ್ಪದ ಕೇಳೇನ್ರಿ. 50ನೇ ಕಾರ್ಯಕ್ರಮದ ಮಟಾನು ಒಟ್ಟ ಬಿಟ್ಟೇಲ್ರಿ. ಬೆಳಿಗ್ಗೆ 6 ಗಂಟೆಕನ ಕೇಳಾಕ್ ಶುರು ಮಾಡಿದ್ರ ಕಾರ್ಯಕ್ರಮ ಮುಗಿಮಟ ಎಲ್ಲಾ ಕಾರ್ಯಕ್ರಮಗಳು ಕೇಳ್ತಾವ್ರಿ. ಗುರುಗಳ ಮಾರ್ಗದರ್ಶನ ಸಿಗ್ತಾ ಇದೆ. ನಾವು ಕೂಡ ಆ ನಿಟ್ಟಿನೊಳಗ ನಡೆಯೋ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇಷ್ಟು ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದೊಳಗೆ, ಸುವರ್ಣ ಸಂಭ್ರಮ ಈ ಸಂದರ್ಭದೊಳಗೆ ತಾವು ಪ್ರೀತಿಯಿಂದ ಸಾಕಷ್ಟು ಕರೆಗಳನ್ನು ಮಾಡಿದ್ರಿ. ಬ್ರಹ್ಮಾಂಡದಂತೆ ಇರುವಂತಹ ಪರಮಾತ್ಮನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನೊಳಗೆ ಬಸವಾನಂದ ಸ್ವಾಮಿಗಳು ಸಾಕಷ್ಟು ವಿಸ್ತೃತವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಹೇಗೆ ನಾವು ನಮ್ಮನ್ನು ನಾವು ಬದಲಿ ಮಾಡ್ಕೊಳ್ಬೇಕು, ಸಮಾಜದೊಳಗೆ ನಮ್ಮ ಸೇವೆಯನ್ನು ನಾವು ನೀಡಬೇಕು, ಹೇಗೆ ನಾವು ಜ್ಞಾನದಾಯಿ ಆಗಬೇಕು, ಜ್ಞಾನದ ಅಮೃತ ನಮ್ಗೆ ಸಿಗಬೇಕು ಅಂತೇಳಿ ಈ ಕಾರ್ಯಕ್ರಮ ಹೇಗೆ ಮುಂದುವರಿತದೆ. ಸ್ವಾಮೀಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀವಿ. ರೇಖಾ, ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಕೇಳುಗರ ಪ್ರೀತಿ ಅಭಿಮಾನ ಹೀಗೆ ಇರಲಿ ಅಂತ ಹೇಳ್ತಾ, ಕೇಳುಗ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಆಕಾಶ